Hello friends, welcome to Kanamadi IAS and KS YouTube ಚಾನಲ್. ಸೊ ಐ ಹೋಪ್ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದೀರಾ ಅಂತ. ಆ್ಯಂಡ್ ಐ ಆಮ್ ಆಲ್ವೇಸ್ ಅಪ್ಲೋಡಿಂಗ್ ಡೈಲಿ 2-3 ವಿಡಿಯೋಸ್ ವಾಟ್ ಎವರ್ ಪಾಸಿಬಲ್ ಫ್ರಮ್ ಮೈ ಫ್ರೀ ಟೈಮ್. ಅದನ್ನು ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನ್ಯೂಸ್ ಪೇಪರಲ್ಲಿ ಒಂದು ವಿಷಯ ಎಕನಾಮಿ ಸಂಬಂಧಪಟ್ಟಿದ್ದು, ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಿದ್ದು ಯಾವತ್ತೂ ನ್ಯೂಸ್ ಒಳಗಿರ್ತದೆ ಫ್ರೆಂಡ್ಸ್. ಓಕೆ, ಆದ್ದರಿಂದ ನಾನು ಏನು ಮಾಡಿದ್ದೀನಿ ಅಂದರೆ ದಟ್ ಈಸ್ ನನ್ ಅದರ್ ದೆನ್ ಇನ್ಫ್ಲೇಷನ್. ಓಕೆ, ಸೊ ಇದಕ್ಕೆ ಹಣದುಬ್ಬರ ಅಂತ ಕನ್ನಡದೊಳಗೆ ಕರಿತೀವಿ. ಈ ಹಣದುಬ್ಬರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಯಾವುದೇ ಎಕ್ಸಾಮ್ ಒಳಗೆ ಹಣದುಬ್ಬರ ಬಗ್ಗೆ ನಿಮಗೆ ಕ್ವಶನ್ ಕೇಳಿ ಅದನ್ನು ನೀವು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗಬೇಕು. ಓಕೆ, ಸೊ ಅದ್ರ ಜೊತೆಗೆ ಲಾಸ್ಟ್ಗೆ 20 MCQs ಕೂಡ ನಾನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಓಕೆ, ನೀವೇನು ಮಾಡಬೇಕು, ಕಂಪ್ಲೀಟಾಗಿ ಲೆಕ್ಚರ್ನ ನೋಡಬೇಕು. ಸ್ಪೀಡಾಗಿ ಇಟ್ಟು ನೋಡಬೇಡ್ರಿ, ನಿಮಗೇನು ತಿಳಿಯಂಗಿಲ್ಲ. ಆಲ್ರೆಡಿ ನಾನು ಫಾಸ್ಟಾಗಿ ಹೇಳ್ತೀನಿ. ಓಕೆ, ಸ್ಲೋ ಆಗಿ ಇಟ್ಟು ಕರೆಕ್ಟಾಗಿ ಕೇಳಿ. ನನ್ನ ಪ್ರಕಾರ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ನೀವು ಯಾವ ಎಕ್ಸಾಮ್ ಬೇಕಾದ ಎಕ್ಸಾಮ್ ಒಳಗೂ ಕೂಡ ಆನ್ಸರ್ನ ಮಾಡ್ತೀರಾ. ನೀವೇನಾದರೂ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ 100% ನೀವು ರಾಂಗ್ ಉತ್ತರವನ್ನು ಹಾಕ್ತೀರಾ ಫ್ರೆಂಡ್ಸ್. ಓಕೆ, ಸೊ ಹಾಗಾಗಿ ಕಾನ್ಸೆಪ್ಟ್ ಮೇಲೆ ನಿಮಗೆ ಕಾನ್ಸಂಟ್ರೇಟ್ ಮಾಡಿ. ನೋಡಿ, ನಾನು 20 ಜಸ್ಟ್ MCQs ಮಾಡ್ಬೋದಿತ್ತು, ಬಟ್ ನಿಮಗೆ ಯಾಕೆ ಹಂಗಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರುವಾಗ ನಿಮಗೆ ಸುಮ್ಮನೆ ಪ್ರಶ್ನೆ ಹಾಕಿ ಇದ್ರ ಉತ್ತರ ಇದು ಆಗುತ್ತೆ ಅಂದರೆ ನಿಮಗೆ ಯೂಸ್ ಆಗೋದಿಲ್ಲ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ನೋಡಿ, ಭಾರತದಲ್ಲಿ ಹಣದುಬ್ಬರವನ್ನು ಗುರಿ ಮಾಡಲಾಗುತ್ತೆ, ಅಂದರೆ ಇದಕ್ಕೆ ಒಂದು ಟಾರ್ಗೆಟ್ ಇಡಲಾಗುತ್ತೆ. ಸೊ ಅದರ ಪ್ರಕಾರ ಹಣದುಬ್ಬರವನ್ನು ಕಡಿಮೆ ಮಾಡಲಾಗುತ್ತೆ. ಹಾಗಂದ್ರೆ ಬನ್ನಿ ಫಸ್ಟಿಗೆ ತಿಳ್ಕೊಳ್ಳೋಣ ಹಣದುಬ್ಬರ ಅಂದರೆ ಏನು. ನಿಮಗೆ ಇಷ್ಟಂತೂ ಗೊತ್ತಿರ್ತದೆ ಹಣದುಬ್ಬರ ಅಂದರೆ ಏನು ಅಂತ ಹೇಳ್ಬಿಟ್ಟು. ನೋಡಿ, ವಸ್ತುಗಳ ಮತ್ತು ಸೇವೆಗಳ ಸಾಮಾನ್ಯ ದರದಲ್ಲಿ ಏರಿಕೆ ಆಗೋದನ್ನು ಹಣದುಬ್ಬರ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ದ ಇನ್ಕ್ರೀಸ್ ಆಫ್ ಪ್ರೈಸಸ್ ಫಾರ್ ನಾರ್ಮಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, ಯಾವಾಗ ಈ ಸೇವೆಗಳ ಮತ್ತು ವಸ್ತುಗಳ ದರದಲ್ಲಿ ಹೆಚ್ಚಿಗೆ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಆ ಒಂದು ಸಿಚುವೇಶನನ್ನು ನಾವೇನಂತ ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ. ಓಕೆ, ಸೊ ಅದೇ ರೀತಿಯಾಗಿ ಹಣದ ಮೌಲ್ಯ ಕೂಡ ಇದರ ಪರಿಣಾಮವಾಗಿ ಏನಾಗುತ್ತೆ, ಹಣದ ಮೌಲ್ಯ ಕಡಿಮೆ ಆಗುತ್ತೆ. ಓಕೆ, ಸೊ ಯಾಕೆ ಮೌಲ್ಯ ಕಡಿಮೆ ಅಂತಿದ್ದೀವಿ ಅಂದರೆ ಪ್ರೈಸ್ ರೈಸ್ ಆಗ್ತಾ ಇರೋದ್ರಿಂದ ಹಣದ ಮೌಲ್ಯ ಕಡಿಮೆ ಆಗುತ್ತೆ. ಇದರಿಂದ ಜನರಿಗೆ ಖರೀದಿಸಬಹುದಾದ ಸಾಮರ್ಥ್ಯ ಕೂಡ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ನೋಡಿ, ವೆಜಿಟೇಬಲ್ ಪ್ರೈಸ್, ಕಾಯಿಪಲ್ಯ ಒಂದು ಪ್ರೈಸ್, ತರಕಾರಿ ಒಂದು ಬೆಲೆ ಏನಿರುತ್ತೆ ಅದು ಹೆಚ್ಚಿಗೆ ಆಗ್ತಾ ಹೋದಂಗೆ ಜನ ಡೆಫಿನೆಟ್ಲಿ ಕಡಿಮೆ ಖರೀದಿ ಮಾಡ್ಕೊತ ಬರ್ತಾರೆ. ರೇಟ್ ಕಡಿಮೆ ಆದರೆ ಜಾಸ್ತಿ ಖರೀದಿ ಮಾಡ್ತಾರೆ, ರೇಟ್ ಹೆಚ್ಚಿಗೆ ಆದಷ್ಟು ಕಡಿಮೆ ಖರೀದಿ ಮಾಡ್ತಾರೆ. ಇದರಿಂದ ಆರ್ಥಿಕತೆಯಲ್ಲಿ ಒಂದು ಚಟುವಟಿಕೆಗಳು ಯಾವತ್ತು ನಡೀತಿರ್ತಾವಲ್ಲ, ಕೊಳ್ಳೋದು ಮತ್ತು ಮಾರೋದು, ಇವುಗಳು ಕೂಡ ಕಡಿಮೆ ಆಗ್ತವೆ ಫ್ರೆಂಡ್ಸ್. ಓಕೆ, ಸೊ ಇಷ್ಟು ನಿಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಹಣದುಬ್ಬರ ಅಂದರೆ ನಾರ್ಮಲ್ ವಸ್ತುಗಳ ಬೆಲೆ ಏರಿಕೆ ಆಗೋದು, ಇದರಿಂದ ಡೆಫಿನೆಟ್ಲಿ ಬೇಡಿಕೆ ಕಡಿಮೆ ಆಗುತ್ತೆ. ಈಗ ನೋಡಿ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಪೆನ್ನಿನ ಬೆಲೆ ಈಗ 10 ರೂಪಾಯಿ ಇದೆ. 10 ರೂಪಾಯಿ ಇದ್ದಾಗ ಗ್ರಾಹಕರು ತಗೋತಿದ್ದಾರೆ. ಸಡನ್ನಾಗಿ ಈ ಪೆನ್ನನ್ನು 20 ರೂಪಾಯಿಗೆ ಇನ್ಕ್ರೀಸ್ ಮಾಡಿದೆ ಅಥವಾ 15 ರೂಪಾಯಿಗೆ ಇನ್ಕ್ರೀಸ್ ಮಾಡಿದರೆ ಡೆಫಿನೆಟ್ಲಿ ಇದಕ್ಕೆ ಬೇಡಿಕೆ ಕಮ್ಮಿ ಆಗುತ್ತೆ. ಓಕೆ, 10 ಜನ ತಗೊಳ್ಳೋರಲ್ಲಿ 5 ಜನ ತಗೋತಾರೆ. ಓಕೆ, ಹಾಗೆ ಇನ್ಫ್ಲೇಷನ್ ಹೆಚ್ಚಿಗೆ ಆಗೋದ್ರಿಂದ ಈ ಒಂದು ಬೇಡಿಕೆ ಕೂಡ ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಆದಾಗ ಪ್ರೊಡಕ್ಷನ್ ಏನೋ ಆಗ್ತಿರುತ್ತೆ, ಬಟ್ ಪ್ರೈಸ್ ರೈಸ್ ಆಗ್ತಾ ಇರೋದ್ರಿಂದ ಬೇಡಿಕೆ ಕಡಿಮೆ ಆಗುತ್ತೆ. ಈಗ ಯಾಕೆ ಇದು ನ್ಯೂಸ್ ಒಳಗಿದೆ ಅಂದರೆ ಇದು ಯಾವತ್ತೂ ನ್ಯೂಸ್ ಒಳಗಿರ್ತದೆ ಫ್ರೆಂಡ್ಸ್. ಓಕೆ, ಎವ್ರಿ ಟೈಮ್ RBIದು ಮಾನಿಟರಿ ಪಾಲಿಸಿ ಕಮಿಟಿ ಯಾವಾಗ ನ್ಯೂಸ್ ಒಳಗೆ ಬರ್ತದೆ ಅವಾಗ ನ್ಯೂಸ್ ಒಳಗೆ ಇದು ಇರ್ತದೆ. 2024ರಲ್ಲಿ ಈ ತರಕಾರಿ ಬೆಲೆಗಳು 5 ವರ್ಷಕ್ಕೆ ಗರಿಷ್ಠ ಮಟ್ಟವನ್ನು ತಲುಪಿದ್ದಾವೆ. ಅಂದರೆ ಕಳೆದ 5 ವರ್ಷಗಳಲ್ಲಿ ಇಷ್ಟು ಹೆಚ್ಚು ಈ ಒಂದು ತರಕಾರಿ ಬೆಲೆಗಳು ತಲುಪಿರಲಿಲ್ಲ. ಫುಡ್ ಇನ್ಫ್ಲೇಷನ್ 42.2%ಗೆ ತಲುಪಿದೆ. ಹಾಗೂ ಈವನ್ ತೈಲ ಬೆಲೆಗಳು ಬಿಕಾಸ್ ಆಫ್ ರಷ್ಯಾ ಯುಕ್ರೇನ್ ವಾರ್ ಅಂಡ್ ಇರಾನ್ ದಟ್ ಇಸ್ರೇಲ್ ಪ್ಯಾಲೆಸ್ತೈನ್ ವಾರಿಂದ ಇವತ್ತು ತೈಲ ಬೆಲೆಗಳು ಏರಿಕೆ ಆಗಿದ್ದಾವೆ. ಓಕೆ, ಸೊ ಇವೆರಡೂ ಕೂಡ ಅತ್ಯಧಿಕವಾಗಿ ನಮ್ಮ ಆರ್ಥಿಕತೆ ಮೇಲೆ ಪ್ರಭಾವವನ್ನು ಬೀರ್ತಿದ್ದಾವೆ. ಒಂದನೇದು. ಎರಡನೇದು, ಭಾರತದಾದ್ಯಂತ ಈ ವರ್ಷ ಫ್ಲಡ್ ಆಗಿದ್ದು, ಪ್ರವಾಹಗಳಾಗಿದ್ದನ್ನು ಕಾಣ್ತೀವಿ, ಎಲ್ಲಿನೋ ಇಫೆಕ್ಟ್ ಆಗಿದ್ದನ್ನು ಕಾಣ್ತೀವಿ. ಇವೆಲ್ಲವೂ ಕೂಡ ಯಾವ ಒಂದು
ಒಂದು ಸೀಸನ್ ಒಳಗೆ ಏನು ಬೆಳಿಬೇಕಾಗಿತ್ತೋ ಆ ಬೆಳೆಗಳೆಲ್ಲ ಹಾಳಾಗಿದ್ದಕ್ಕೂ ಕೂಡ ಈ ತರಕಾರಿ ಬೆಲೆಗಳು ಹೆಚ್ಚಿಗೆ ಆಗಿದ್ದನ್ನು ಕಾಣ್ತೀವಿ. ಇನ್ನು ಯುದ್ಧಗಳಿಂದ ಜಗತ್ತಿನಾದ್ಯಂತ ಈ ತೈಲ ಬೆಲೆಗಳು ಹೆಚ್ಚಿಗೆ ಆಗಿದ್ದನ್ನು ನಾವು ಕಾಣ್ತೀವಿ. ಅಷ್ಟೇ ಅಲ್ಲ, ನಗರ ಆಹಾರ ಹಣದುಬ್ಬರ ಅಂತ ಕೂಡ ಸಪ್ರೇಟ್ ಆಗಿ ತಗೋತೀವಿ, ಅದು ಕೂಡ ಹೆಚ್ಚಿಗೆ ಆಗಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಈಗ RBI ಈ ಒಂದು ಹಣದುಬ್ಬರ ಹೆಚ್ಚಿಗೆ ಆದಾಗ ಏನು ಮಾಡುತ್ತೆ, ಓಕೆ, ಜನರ ಹತ್ರ ಜಾಸ್ತಿ ಹಣ ಇಲ್ಲದೆ ನೋಡಿ, ಪರ್ಚೇಸಿಂಗ್ ಪವರ್ ಕಡಿಮೆ ಆಗಿಬಿಡುತ್ತೆ, ಅಂದರೆ ಕೊಳ್ಳುವವರ ಸಂಖ್ಯೆಯಲ್ಲಿ ಕಡಿಮೆ ಆಗಿಬಿಡುತ್ತೆ. ಅದಕ್ಕಂದರೆ ಬೇಡಿಕೆ ಕೂಡ ಕಡಿಮೆ ಆಗಿರುತ್ತೆ. ಬೇಡಿಕೆನ ಹೆಚ್ಚಿಗೆ ಮಾಡೋಕ್ಕೆ ಕೊಳ್ಳುವವರ ಹತ್ರ ಶಕ್ತಿ ಕೊಡಲಿಕ್ಕೆ RBI ಬಡ್ಡಿ ದರ ಹೆಚ್ಚಿಗೆ ಮತ್ತು ಕಡಿಮೆ ಮಾಡುತ್ತೆ. ಕಡಿಮೆ ಬಡ್ಡಿ ದರ ಅಂದರೆ ಜನ ಸಾಲ ತಗೋತಾರೆ, ಅದರಿಂದ ಖರೀದಿ ಮಾಡ್ತಾರೆ. ಓಕೆ, ಹೆಚ್ಚಿಗೆ ಬಡ್ಡಿ ದರ ಯಾವಾಗ ಮಾಡ್ತಾರೆ, ಯಾವಾಗ ಮಾರ್ಕೆಟಲ್ಲಿ ಜಾಸ್ತಿ ಹಣ ಇರ್ತದೋ ಸೊ ಆವಾಗ ಹೆಚ್ಚಿಗೆ ಬಡ್ಡಿಯನ್ನು ಹೆಚ್ಚಿಗೆ ಮಾಡ್ತಾರೆ. ಯಾವಾಗ ಮಾರ್ಕೆಟಲ್ಲಿ ಕಡಿಮೆ ಹಣ ಚಲಾವಣೆಯಲ್ಲಿರ್ತದೋ ಆವಾಗ ಬಡ್ಡಿ ದರವನ್ನು ಕಡಿಮೆ ಮಾಡ್ತಾರೆ. ಸೊ ದ್ಯಾಟ್ ಜಾಸ್ತಿ ಜನ ಸಾಲ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಲಿ ಅಂತ ಹೇಳ್ಬಿಟ್ಟು, ಓಕೆ, ಖರ್ಚು ಮಾಡಲಿ ಅಂತ ಹೇಳ್ಬಿಟ್ಟು. ಜನ ಖರ್ಚು ಮಾಡಿದ್ರೆ ತಾನೇ ಸರ್ಕಾರಕ್ಕೆ ಲಾಭ ಇರೋದು. ಇನ್ನು ಭಾರತದಲ್ಲಿ ಹಣದುಬ್ಬರವನ್ನು ಅಳೆಯುವಂಥ ಸಂಸ್ಥೆ ಯಾವುದು ನೋಡಿ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ತಾ ಹೋಗ್ತೀನಿ, ಒಂದೊಂದಾಗಿ ಬರ್ಕೊಂಡು ಹೋಗ್ಬಿಡಿ. ನೀವು ಯಾವುದರೇ ಎಕ್ಸಾಮ್ ಬರೀರಿ, ಅಪ್ಕಮಿಂಗ್ ಯಾವ ಬೇಕಾದ ಎಕ್ಸಾಮ್ ಬರೀರಿ, ಐ ಆಮ್ ಶೂರ್ ಯು ವಿಲ್ ಆನ್ಸರ್ ಇಟ್ ಫ್ರೆಂಡ್ಸ್. ಬಿಲೀವ್ ಇನ್ ಮೀ, ಐ ಟುಕ್ ಲಾಟ್ ಆಫ್ ಟೈಮ್. ಓಕೆ, ಇದಕ್ಕೆ ನಿಮಗೆ ಸಮಯ ತಗೊಂಡು ಈ ಏನೇನು ಪಾಸಿಬಲ್ ಇದಾವೆ ಇದ್ರ ಮೇಲೆ ಕ್ವಶನ್ನು ಅದನ್ನೆಲ್ಲ ರೆಡಿ ಮಾಡಿದ್ದೀನಿ ನಾನು. ಓಕೆ, ಭಾರತದಲ್ಲಿ ಹಣದುಬ್ಬರವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಮತ್ತು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಇವರು ಅಳಿತಾರೆ. ಓಕೆ, ಸೊ ಭಾರತದಲ್ಲಿ ಹಣದುಬ್ಬರವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಇವರು ಡೇಟಾನ ಕೊಡ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಟಾರ್ಗೆಟ್ನ ಮಾಡ್ತಾರೆ, ಎಷ್ಟು % ಇನ್ಫ್ಲೇಷನ್ ಇರ್ಬೋದು ಅಂತ. ಈಗ 2%ಇಂದ 6% ಇಂಟ್ರೆಸ್ಟ್, ಸೊ 6% ಇನ್ಫ್ಲೇಷನ್, ಇವು ಎರಡಕ್ಕೂ ನಡುವೆ ಇರಬೇಕು. 2%ಇಂದ 6% ಒಳಗಡೆ ಇರಬೇಕು. 6% ಮೇಲೆ ಹೋಗಬಾರ್ದು, ಪ್ರಾಬ್ಲಮ್ ಆಗುತ್ತೆ. ಈಗ 6.2% ಆಗಿದೆ ಫ್ರೆಂಡ್ಸ್, ಪ್ರಾಬ್ಲಮ್ ಆಗಿದೆ ನಮಗೆ. ಓಕೆ, ಆಮೇಲೆ 2%ಗಿಂತ ಕಡಿಮೆನೂ ಹೋಗಬಾರ್ದು, ದ್ಯಾಟ್ ಈಸ್ ಆಲ್ಸೋ ಪ್ರಾಬ್ಲಮ್. ಓಕೆ, ಹೆಂಗೆ ಪ್ರಾಬ್ಲಮ್ ಫಿಲಿಪ್ಸ್ ಕರ್ವ್ ಮುಂದೆ ಹೇಳುವಾಗ ನಿಮಗೆ ಹೇಳ್ತೀನಿ. ಓಕೆ, ಜಸ್ಟ್ ಕೀಪ್ ವಾಚಿಂಗ್. ಅರ್ಥ ಆಯ್ತಾ? ಯಾರು ಹಣದುಬ್ಬರವನ್ನು ಅಳಿತಾರೆ, ಸಂಸ್ಥೆಗಳು, ಯಾವ್ಯಾವ ಸಂಸ್ಥೆಗಳು ಅಳಿತವೆ. ನೆಕ್ಸ್ಟ್, ಹಿಸ್ಟ್ರಿ ಆಫ್ ಇನ್ಫ್ಲೇಷನ್ ಇನ್ ಇಂಡಿಯಾ. ಭಾರತದಲ್ಲಿ, ಸ್ವತಂತ್ರ ಭಾರತದಲ್ಲಿ ಈ ಹಣದುಬ್ಬರವನ್ನು ಅಳೆಯುವಂಥ ಇತಿಹಾಸವನ್ನು ನೋಡೋದಾದರೆ, ಮೊದಲ 2 ದಶಕಗಳಲ್ಲಿ ವಿತ್ತೀಯ ನೀತಿಗೆ ಯಾವುದೇ ಔಪಚಾರಿಕ ಚೌಕಟ್ಟುಗಳಿರಲಿಲ್ಲ. ಅಂದರೆ ಸಪ್ರೇಟಾಗಿ ಈ ಹಣದುಬ್ಬರವನ್ನು ಅಳೆಯಲಿಕ್ಕೆ ಅಂತ ಸಂಸ್ಥೆಗಳನ್ನು ಆಗಿರಲಿ ಅದನ್ನೆಲ್ಲ ಮಾಡಿರಲಿಲ್ಲ ಕಳೆದ ಮೊದಲಿನ 20 ವರ್ಷಗಳಲ್ಲಿ. ನಂತರ 1960ರಿಂದ 80ರ ದಶಕದ ಮಧ್ಯಭಾಗದವರೆಗೂ ಇದನ್ನು ಕ್ರೆಡಿಟ್ ಯೋಜನೆ ಎಂದೇ ಒಂದು ಪರಿಗಣಿಸಲಾಗಿರುತ್ತದೆ. ಈ ಸಮಯದಲ್ಲಿ ವಿತ್ತಿಯು ಶಾಸನಬದ್ಧ ದ್ರವ್ಯತೆ ಮತ್ತು ನಗದು ಮೀಸಲು ಅನುಪಾತಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಓಕೆ, ಅಂದರೆ ಈ ಒಂದು ಹಣದುಬ್ಬರವನ್ನು ಸಪ್ರೇಟಾಗಿ ಯಾವುದೇ ಶಾಸನವಾಗಲಿ ಅಥವಾ ಯಾವುದೇ ಒಂದು ಸಂಸ್ಥೆ ಆಗಲಿ ಮ್ಯಾನೇಜ್ ಮಾಡ್ತಿದ್ದಿಲ್ಲ. ಇದು ನಮ್ಮ ವಿತ್ತೀಯ ನೀತಿಯ ಭಾಗವಾಗಿ ಕನ್ಸಿಡರ್ ಮಾಡ್ತೀವಿ ಫ್ರೆಂಡ್ಸ್. 1980ರ ದಶಕದ ಮಧ್ಯದಿಂದ 1990ರ ದಶಕದ ಅಂತ್ಯದವರೆಗೆ RBI ಪ್ರಕ್ರಿಯೆಯೊಂದಿಗೆ, ಓಕೆ, ಸೊ ಅಂದರೆ ಈ ವಿತ್ತೀಯ ಗುರಿಗಳನ್ನು ಒಂದು ಚೌಕಟ್ಟನ್ನು ಹಾಕಲಿಕ್ಕೆ ಶುರು ಮಾಡ್ತು ಫ್ರೆಂಡ್ಸ್. ಅದು ಆದಮೇಲೆ ನೋಡಿ, ವಿಶಾಲ ಹಣದ ಪೂರೈಕೆ ಯೋಜಿತ GDP ಬೆಳವಣಿಗೆಯೊಂದಿಗೆ ಇದನ್ನು ಜೋಡಿಸಲ್ಪಟ್ಟಿತು. ಅಲ್ಲಿವರೆಗೂ GDPನೇ ಬೇರೆ ಇರ್ತಿತ್ತು, ಈ ವಿತ್ತೀಯ, ಓಕೆ, ಈ ಒಂದು ಹಣದುಬ್ಬರನೇ ಬೇರೆ ಇರ್ತಿತ್ತು. ಅದು ಆದಮೇಲೆ GDP ಜೊತೆಗೆ ಇದನ್ನು ಜೋಡಿಸಲ್ಪಟ್ಟಿತು. ಬೆಲೆ ಸ್ಥಿರತೆಯು ವಿತ್ತೀಯ ನೀತಿಯ ಕೇಂದ್ರದ ಉದ್ದೇಶವಾಗಿತ್ತು. ಹಣದುಬ್ಬರಕ್ಕೆ ಒಂದು ಗುರಿಯನ್ನು ನೀಡಬೇಕಾಗಿತ್ತು. ಓಕೆ, ಹಣದುಬ್ಬರವನ್ನು ಮ್ಯಾನೇಜ್ ಮಾಡಬೇಕಾಗಿತ್ತು. ಓಕೆ, ಹಣದುಬ್ಬರದ ನಿರ್ವಹಣೆ 1990ರ ನಂತರ ಇದು ಜಾಸ್ತಿ ಆಗಲಿಕ್ಕೆ ಶುರು ಮಾಡ್ತು. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ್ಯಂಡ್ ಇದನ್ನು ನಿಮಗೆ ಎಕ್ಸಾಮ್ ಒಳಗೆ ಕೇಳಿದ್ದಾರೆ ಫ್ರೆಂಡ್ಸ್. ಏನು? ಉರ್ಜಿತ್ ಪಟೇಲ್ ಸಮಿತಿ, ವೆರಿ ವೆರಿ ಇಂಪಾರ್ಟೆಂಟ್. 2014 ಉರ್ಜಿತ್ ಪಟೇಲ್ ಸಮಿತಿ ಹಣದುಬ್ಬರದ ಗುರಿಯನ್ನು, ಓಕೆ, ಸೊ ಪ್ರತಿಪಾದಿಸಿತು. ನೋಡಿ, ಒಂದು ಇನ್ಫ್ಲೇಷನ್ ಟಾರ್ಗೆಟ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಟಾರ್ಗೆಟ್ನ ಇಡಬೇಕು, ಅದನ್ನು ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿದಂಥ ಸಂಸ್ಥೆ ಉರ್ಜಿತ್ ಪಟೇಲ್. ಓಕೆ, ಉರ್ಜಿತ್ ಪಟೇಲ್ ಸಮಿತಿ. ಇದನ್ನು ಭಾಳಷ್ಟು ಎಕ್ಸಾಮ್ ಒಳಗೆ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಹಣದುಬ್ಬರ ಎಷ್ಟು ಇರಬೇಕು ಅಂತ ಕೂಡ ಹೇಳಿತು.
2% ಇಂದ 6%. ನಾನು ಹೇಳಿದ್ನಲ್ವಾ ಪ್ಲಸ್ ಆರ್ ಮೈನಸ್ 2% ಇಂದ 6%, 4% ಇರ್ಬೋದು, 5 ಇರ್ಬೋದು, ಎಷ್ಟು ಇರ್ಬೋದು. ಓಕೆ, ಸೊ 2% ಸಹಿಷ್ಣುತೆ ಬ್ಯಾಂಡ್ನೊಂದಿಗೆ 4% ಹಣದೊಬ್ಬರ ಗುರಿಯನ್ನು ಪ್ರಸ್ತಾಪಿಸಿದೆ. ಯಾವುದು? ಉರ್ಜಿತ್ ಪಟೇಲ್ ಸಮಿತಿ ಇದನ್ನು ಜಾರಿಗೆ ತಂದಿದೆ ಫ್ರೆಂಡ್ಸ್. ಕೇಂದ್ರ ಸರ್ಕಾರ ಮತ್ತು RBI ನಡುವಿನ ಹಣಕಾಸು ನೀತಿ ಚೌಕಟ್ಟಿನ ಒಪ್ಪಂದದ ಮೂಲಕ 2015ರಲ್ಲಿ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ MPCಯನ್ನು ಪರಿಚಯಿಸಲಾಯಿತು. 2016ರಲ್ಲಿ RBI ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಯಿತು. ಇದು ವಿತ್ತೀಯ ನೀತಿಯ ಚೌಕಟ್ಟು ಮತ್ತು ಹಣಕಾಸು ನೀತಿ ಸಮಿತಿ MPC, ದಟ್ ಈಸ್ ಮಾನಿಟರಿ ಪಾಲಿಸಿ ಕಮಿಟಿ, ಶಾಸನಬದ್ಧ ಆಧಾರವನ್ನು ಇದು ನೀಡಿತು. ಇದು ಹಣದೊಬ್ಬರವನ್ನು RBIಗೆ ಕಾನೂನು ಆದೇಶವನ್ನು ಗುರಿಯಾಗಿಸುವಂತೆ ಕೂಡ ಮಾಡ್ತು. ಅಂದರೆ ಅಷ್ಟು ನೀವು ಮ್ಯಾನೇಜ್ ಮಾಡಲೇಬೇಕು. ಓಕೆ, ಈ ಒಂದು 2 to 6% ಒಳಗೇನೆ ಮ್ಯಾನೇಜ್ ಮಾಡಬೇಕು. ಅದನ್ನು ಒಂದು ನೀತಿಯನ್ನು ತರುವುದರ ಮೂಲಕ ಇದನ್ನು ಭಾರತದೊಳಗೆ ಜಾರಿಗೆ ತಂದರು ಫ್ರೆಂಡ್ಸ್. ಇನ್ನು ಗುರಿ ಯಾರು ಕೊಡ್ತಾರೆ ಇದಕ್ಕೆ? ಟಾರ್ಗೆಟ್ ಯಾರು ಕೊಡ್ತಾರೆ ಅಂದರೆ RBI ಜೊತೆಗಿನ ಸಮಾಲೋಚನೆಯಲ್ಲಿ ಸರ್ಕಾರವು ಪ್ಲಸ್ ಆರ್ ಮೈನಸ್ 2% ರಿಂದ 6% ವರೆಗೆ. ಇದು ಇಂಪಾರ್ಟೆಂಟಾ? ಇದು ಭಾಳ ಸರ್ತಿ ಎಕ್ಸಾಮ್ ಒಳಗೆ ಕೇಳಿದ್ದಾರೆ. ಬ್ಯಾಂಡ್ನೊಂದಿಗೆ 4% ಅಂದರೆ ಇನ್ ಬಿಟ್ವೀನ್. CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಸಂಯೋಜಿತ ಹಣದೊಬ್ಬರ ಹಣದೊಬ್ಬರದ ಗುರಿಯನ್ನು ನಿಗದಿಪಡಿಸಿದೆ. CPI ಪ್ರಕಾರ ಕನ್ಸ್ಯೂಮರ್ ಪ್ರೊಡಕ್ಷನ್ ಇಂಡೆಕ್ಸ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಕನ್ಸ್ಯೂಮರ್ ಅಂದರೆ ಯಾರು? ನಮ್ಮ ಒಂದು ಲೆವೆಲಲ್ಲಿ ನಾವೆಲ್ಲ ಕನ್ಸ್ಯೂಮರ್ ಅಲ್ವಾ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಇನ್ನೊಂದು ಬರುತ್ತೆ ಫ್ರೆಂಡ್ಸ್. ಅದ್ರ ಬಗ್ಗೆನೂ ಕೂಡ ನಿಮಗೆ ನೆಕ್ಸ್ಟ್ ಮುಂದೆ ಹೋದಂಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇನ್ನು ಹಣದೊಬ್ಬರದಲ್ಲಿ ಎಷ್ಟು ಪ್ರಕಾರಗಳಿದಾವೆ? ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಆರ್ ದ ಟೈಪ್ಸ್ ಆಫ್ ಇನ್ಫ್ಲೇಷನ್? ಕ್ರೀಪಿಂಗ್ ಇನ್ಫ್ಲೇಷನ್. ಕ್ರೀಪಿಂಗ್ ಅಂದರೆ ಒಂದೇದು ಹೆಚ್ಚಿಗೆ ಆಗ್ತಾ ಇರುವಂಥದ್ದು. ಸೊ ದರದಲ್ಲಿ ಸ್ವಲ್ಪವೇ ಏರಿಕೆ ಆಗ್ತಾ ಇರೋದು, ಸ್ವಲ್ಪ ಏರಿಕೆ ಆಗ್ತಾ ಇರೋದು. ಸೊ ಇದನ್ನು ನಾವು ಕ್ರೀಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಮಾಡರೇಟ್ ಇನ್ಫ್ಲೇಷನ್. ಮಿತದ ಪ್ರಮಾಣದ ಹಣದೊಬ್ಬರ. ಇದು ಹೆಸರೇ ಹೇಳುತ್ತೆ ಮಾಡರೇಟ್ ಅಂದ್ರೆ ಏನು? ಈ ಕಡೆ ಎಕ್ಸ್ಟ್ರೀಮು ಅಲ್ಲ, ಈ ಕಡೆ ಲೋನು ಅಲ್ಲ. ಮಾಡರೇಟ್ ಸ್ವಲ್ಪ ಹೆಚ್ಚಾಗುವುದು, ಏರಿಕೆ ಆಗುವುದನ್ನು ಹಿಂಗೆ ಕರಿತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಗ್ಯಾಲಪಿಂಗ್ ಇನ್ಫ್ಲೇಷನ್ ಅಂದರೆ ಅತೀವ ಗರಿಷ್ಠ ಮಟ್ಟದಲ್ಲಿ ಏರಿಕೆ ಆಗೋದು. 1% ಇಂದ 100%ಗೆ ಹೆಚ್ಚಿಗೆ ಆಗೋದು. ಗ್ಯಾಲಪಿಂಗ್ ಇನ್ಫ್ಲೇಷನ್, ದಟ್ ಈಸ್ ವಾಟ್ ಗ್ಯಾಲಪ್ ಅಂದ್ರೆ ಏನು? ಗ್ಯಾಲಪಿಂಗ್ ಇನ್ಫ್ಲೇಷನ್ ಅಂದ್ರೆ ಏನು? ಇನ್ಕ್ರೀಸ್ ಆಗೋದು, ಸಡನ್ ಆಗಿ ಇನ್ಕ್ರೀಸ್ ಆಗೋದು. ಅದು ಎಷ್ಟು? ಅತಿ ಹೆಚ್ಚು % ಇನ್ಕ್ರೀಸ್ ಆಗುವಂಥ ಒಂದು ಹಣದೊಬ್ಬರಕ್ಕೆ ಗ್ಯಾಲಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇವಕ್ಕೂರ್ನೆಲ್ಲ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಒಳಗೆ ಕೇಳ್ಬೋದಾ? ಟುಡೇಸ್ ಕ್ವಶನ್ ಪೇಪರ್ಸ್ ಆರ್ ವೆರಿ ಡಿಫಿಕಲ್ಟ್ ಗೈಸ್. ಸೊ ದಟ್ಸ್ ವೈ ಐ ಆಮ್ ಗಿವಿಂಗ್ ಯು ಆಲ್ ದ ಇನ್ಫಾರ್ಮೇಷನ್. ನೆಕ್ಸ್ಟ್ ಹೈಪರ್ ಇನ್ಫ್ಲೇಷನ್. ತೀವ್ರಗತಿಯಲ್ಲಿ ಏರಿಕೆ ಆಗುತ್ತೆ, ಒಮ್ಮುಗ್ಲೆ ತೀವ್ರಗತಿಯಲ್ಲಿ ಏರಿಕೆ ಆಗಿಬಿಡುತ್ತೆ. ಹೈಪರ್ ಇನ್ಫ್ಲೇಷನ್. ಹೈಪರ್ ಅಂದರೆ ನಿಮಗೆ ಗೊತ್ತಾಗುತ್ತೆ. ಅತಿ ವೇಗವಾಗಿ ಒಂದು ಹೆಚ್ಚಾಗುವಂಥ ಒಂದು ಹಣದೊಬ್ಬರ ಇದಾಗಿದೆ ಫ್ರೆಂಡ್ಸ್. ಇವು 4 ಟೈಪ್ ಆಫ್ ಇನ್ಫ್ಲೇಷನ್ಗಳು ಇದ್ದಾವೆ. ಇನ್ನು ಮೊನ್ನೆ ನಡೆದಂಥ CTI ಎಕ್ಸಾಮಲ್ಲಿ, ಗ್ರೂಪ್ C ಎಕ್ಸಾಮಲ್ಲಿ, ಆಮೇಲೆ ಈವನ್ UPSC ಎಕ್ಸಾಮಲ್ಲಿ, KAS ಎಕ್ಸಾಮಲ್ಲಿ ಈ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಏನು? ಕೋರ್ ಇನ್ಫ್ಲೇಷನ್, ಕೋರ್ ಹಣದೊಬ್ಬರ ಅಂದರೆ ಏನು? ವೆರಿ ವೆರಿ ಇಂಪಾರ್ಟೆಂಟ್. ಭಾಳ ಜನಕ್ಕೆ ಗೊತ್ತಿರೋದಿಲ್ಲ. ನೋಡಿ, 2 ಟೈಪ್ ಇನ್ಫ್ಲೇಷನ್ಗಳು ಬರ್ತವೆ. ಸೊ ಅದರೊಳಗೆ ಒಂದು ಕೋರ್ ಇನ್ಫ್ಲೇಷನ್ ಅಂತ ಬರುತ್ತೆ, ಇನ್ನೊಂದು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಬರುತ್ತೆ. ಇವು ಎರಡಕ್ಕೂ ಎಲ್ಲರೂ ಬರ್ಕೊಂಡ್ಬಿಡ್ರಪ್ಪ, ಇದ್ರ ಮ್ಯಾಗ ಕ್ವಶನ್ ಬಂದಾವ ನೋಡ್ರಿ. ಹೆಡ್ಲೈನ್ ಇನ್ಫ್ಲೇಷನ್ ಅಂದರೆ ಏನು ಅಂದರೆ, ಮೊದಲು ಹೆಡ್ಲೈನ್ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಎಲ್ಲ ವಸ್ತುಗಳನ್ನು ಗಣನೆಗೆ ತೆಗೆದುಕೊಂಡು ಮೆಜರ್ ಮಾಡಿದಂಥ, ಎಲ್ಲ ವಸ್ತುಗಳನ್ನು ಗಣನೆಗೆ ತೆಗೆದುಕೊಂಡು ಕೌಂಟಿಂಗ್ ಮಾಡಿದಂಥ ಒಂದು ಹಣದೊಬ್ಬರ ವ್ಯವಸ್ಥೆಗೆ ಹೆಡ್ಲೈನ್ ಇನ್ಫ್ಲೇಷನ್ ಅಂತೀವಿ. ಅಲ್ಲಿ ಸರಕುಗಳು ಬರ್ತವೆ, ಸೇವೆಗಳು ಬರ್ತವೆ, ಎಲ್ಲ ಸರಕು ಸೇವೆಗಳು ಬರ್ತವೆ ಫ್ರೆಂಡ್ಸ್. ಹೆಡ್ಲೈನ್ ಇನ್ಫ್ಲೇಷನ್. ಹೆಡ್ಲೈನ್ ಅಂದರೆ ಎಲ್ಲಥಿಂಗ್, ಎವ್ರಿಥಿಂಗ್, ಹೆಡ್ಸ್. ನೆಕ್ಸ್ಟ್ ಕೋರ್ ಇನ್ಫ್ಲೇಷನ್ ಅಂದರೆ ಇದನ್ನು ಕೌಂಟ್ ಮಾಡಬೇಕಾದ್ರೆ ಇಲ್ಲಿ ಆಹಾರ ಮತ್ತು ತೈಲದ ಬೆಲೆಗಳನ್ನು ತೆಗಿತಾರೆ ಇದರಿಂದ. ಆಹಾರ ಮತ್ತು ತೈಲದ ಬೆಲೆಗಳನ್ನು ಬಿಟ್ಟು ಇವೆರಡು ಸಪ್ರೇಟ್ ಆಗಿ ಕೌಂಟ್ ಮಾಡ್ತಾರೆ. ಯಾಕೆ ಕೋರ್ ಇನ್ಫ್ಲೇಷನ್ ಇದೆ ಅಂದರೆ ಫುಡ್ ಆ್ಯಂಡ್ ಎನರ್ಜಿ ವಿಲ್ ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಇನ್ಫ್ಲೇಷನ್. ಅದನ್ನು ಕೋರ್ ಇನ್ಫ್ಲೇಷನ್ ಅಂತ ಕರಿತೀವಿ. ಯಾಕೆ ಇವುಕರನ್ನು ತೆಗಿತಾರೆ ಅಂದರೆ
ಒಂದನೇದು ನೋಡಿ, ಫುಡ್ ಪ್ರೈಸ್. ಈ ಆಹಾರ ಬೆಲೆಗಳು ಹೆಚ್ಚಿಗೆ ಆಗೋದು ಸರ್ಕಾರದ ಕೈಯೊಳಗಿರೋದಿಲ್ಲ. ಒಂದು ವರ್ಷ ಮಾನ್ಸೂನ್ ಬರಲಿಲ್ಲ ಅಂದರೆ ಯಾರು ಹೊಣೆ ಅದಕ್ಕೆ? ಓಕೆ, ಸೊ ಹಾಗೇನೆ ಎನರ್ಜಿ, ಪೆಟ್ರೋಲ್ ಆ್ಯಂಡ್ ಡೀಸೆಲ್. ನಮ್ಮ ದೇಶ ಏನು ಮಾಡೋಕ್ಕಾಗುತ್ತೆ ಗೈಸ್? ಇರಾನ್ ಆ್ಯಂಡ್ ಇರಾಕ್, ಇವತ್ತು ರಷ್ಯಾ ಯುಕ್ರೇನ್ ವಾರ್ ನಡೀತಾ ಇದೆ. ಇದರ ಒಂದು ಬೆಲೆಗಳು ಕೂಡ ಸರ್ಕಾರದ ಕೈಯೊಳಗಿರೋದಿಲ್ಲ. ಇವುಗಳನ್ನು ಸರ್ಕಾರ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇವುಗಳನ್ನು ಬಿಟ್ಟು ಉಳಿದ ವಸ್ತುಗಳನ್ನೆಲ್ಲ ಕೌಂಟ್ ಮಾಡ್ತೀವಿ. ಅದಕ್ಕೆ ಹೆಡ್ಲೈನ್ ಇನ್ಫ್ಲೇಷನ್ ಅಂತಾರೆ. ಈ ಒಂದು ಫುಡ್ ಮತ್ತು ಎನರ್ಜಿ ಇವ್ಕೂರ್ನ ಬಿಟ್ಟು ಕೌಂಟ್ ಮಾಡುವಂಥ ವ್ಯವಸ್ಥೆಗೆ ಕೋರ್ ಇನ್ಫ್ಲೇಷನ್ ಅಂತ ಕರೀತಾರೆ ಫ್ರೆಂಡ್ಸ್. ಓಕೆ, ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ. ಕೋರ್ ಇನ್ಫ್ಲೇಷನ್ ಆ್ಯಂಡ್ ಹೆಡ್ಲೈನ್ ಇನ್ಫ್ಲೇಷನ್ ಅಮೆರಿಕಾದೊಳಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಹೆಡ್ಲೈನ್ ಅಂದರೆ ಎಲ್ಲ ವಸ್ತುಗಳು ಬರ್ತವೆ. ಕೋರ್ ಇನ್ಫ್ಲೇಷನ್ ಅಂದರೆ ಫುಡ್ಡು ಮತ್ತು ಎನರ್ಜಿ ಇವೆರಡು ಬಿಟ್ಟು ಉಳುಕಿದೆಲ್ಲ ವಸ್ತುಗಳು ಬರ್ತವೆ ಫ್ರೆಂಡ್ಸ್. ಓಕೆ, ಇದನ್ನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ ರಿಲೀಸ್ಡ್ ಮಂತ್ಲಿ ಬ್ಯೂರೋ ಆಫ್ ಲೇಬರ್ ಸ್ಟ್ಯಾಟಿಸ್ಟಿಕ್ ಇದನ್ನು ರಿಲೀಸ್ ಮಾಡುತ್ತೆ ಫ್ರೆಂಡ್ಸ್. ಓಕೆ, ಇದಕ್ಕೆ ಮುಖ್ಯ ಹಣದುಬ್ಬರ ಅಂತ ಕೂಡ ಕರೀತಾರೆ. ನೋಡಿ, ಇದನ್ನು ಗ್ರಾಹಕರ ಬೆಲೆ ಸೂಚ್ಯಂಕ CPI, ಓಕೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಳಸಿಕೊಂಡು ಲೆಕ್ಕ ಹಾಕಲಾಗುತ್ತದೆ. ಇಂಪಾರ್ಟೆಂಟ್. ಓಕೆ, ಮತ್ತು ಬ್ಯೂರೋ ಆಫ್ ಲೇಬರ್ ಸ್ಟ್ಯಾಟಿಸ್ಟಿಕ್ನಿಂದ ಇದನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡಲಾಗುತ್ತೆ. ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಏನಿದು WPI ಮತ್ತು CPI ನಡುವಿನ ವ್ಯತ್ಯಾಸ ಏನು? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇವೆರಡಕ್ಕೂ ನಡುವಿನ ವ್ಯತ್ಯಾಸ ಏನು? ಮೊದಲಿಗೆ ನಾನು ಸಿಂಪಲ್ ಆಗಿ ನಿಮಗೆ ಹೇಳ್ಬಿಡ್ತೀನಿ ನೋಡಿ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದರೆ ನೋಡಿ, ನಿಮಗೆ ಕಿರಾಣಿ ಸಾಮಾನುಗಳು ಬೇಕಾಗಿದ್ದಾವೆ. ಕಿರಾಣಿ ಸಾಮಾನು ಬೇಕಾದಾಗ ನೀವು ಇಲ್ಲೇ ನಿಯರ್ ಬೈ ಚಿಕ್ಕ ಅಂಗಡಿಗೆ ಹೋಗಿ ನೀವು ಸಾಮಾನು ಬೇಕಾಗಿದ್ದನ್ನು ತೊಗೊಂಬಂದರೆ ದಟ್ ಈಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಬಟ್ ನೀವು ಗೋಡೌನಕ್ಕೆ, ಫ್ಯಾಕ್ಟ್ರಿಗೆ ಹೋಗಿ ನೋಡಿ, ಒಂದು ಕ್ವಿಂಟಲ್ ಬೇಕಾಗಿದೆ ಅಂತ ತಿಳ್ಕೊಳ್ರಿ, ಅದನ್ನು ನೀವು ಇದೇ ಅಂಗಡಿಯಿಂದ ತೊಗೋಬೋದು. ಆದರೆ ನಿಮಗೆ 1,000 ಕ್ವಿಂಟಲ್ ಬೇಕಾಗಿದ್ದಾವೆ. ಅವಾಗ ಏನು ಮಾಡ್ತಾರೆ, ಭಾಳ ಜನ ಏನು ಮಾಡ್ತಾರೆ, ಹೋಲ್ಸೇಲ್ ಅಂಗಡಿಗೆ ಹೋಗೋ ನಡಿ ಅಂತ ಹೇಳ್ತಾರೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇಲ್ಲಿ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗಿಂತ ಕಡಿಮೆ ಇರ್ತವೆ ರೇಟು. ಎದಕ್ಕಂದರೆ ಇಲ್ಲಿ ಸರ್ವಿಸ್ ಟ್ಯಾಕ್ಸು ಅದನ್ನೆಲ್ಲ ಹಾಕಿ ತೊಗೊಂಡಿರೋದಿಲ್ಲ. ಬಟ್ ಇಲ್ಲಿ ಸರ್ವಿಸ್ ಟ್ಯಾಕ್ಸು ಎಲ್ಲ ಆ ಹೋಲ್ಸೇಲ್ ಅಂಗಡಿಯಿಂದ ಈ ಒಂದು ನಾರ್ಮಲ್ ಅಂಗಡಿಗೆ ಸಾಮಾನುಗಳು ಬರಬೇಕಲ್ವ, ಅದನ್ನು ಸಾಗಿಸೋರು ಯಾರು? ಅವ್ರು ಸಾಗಿಸೋರು ದುಡ್ಡು ಕೊಡಬೇಕು, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಓಕೆ, ಕಮರ್ಷಿಯಲ್ ಏರಿಯಾದೊಳಗೆ ಮಾರಾಟ ಮಾಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಹೀಗಾಗಿ WPI ಮತ್ತು CPI ಇದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ನಾವು ಡಿಮಾರ್ಕೆಟ್ ಮಾಡ್ತೀವಿ ಫ್ರೆಂಡ್ಸ್. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸರಕುಗಳು ಸಗಟು ಬೆಲೆಯಲ್ಲಿನ ಒಟ್ಟು ಬದಲಾವಣೆಯನ್ನು ಲೆಕ್ಕಾಚಾರ ಮಾಡ್ತದೆ. ಆದರೆ CPI ಸರಕು ಮತ್ತು ಸೇವೆಗಳ ಚಿಲ್ಲರೆ ವೆಚ್ಚವನ್ನು ನಿರ್ದಿಷ್ಟ ಬದಲಾವಣೆಯನ್ನು ಲೆಕ್ಕಾಚಾರ ಮಾಡ್ತದೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಎಲ್ಲ ಬೆಲೆಗಳು, ಸಗಟು ಬೆಲೆಗಳನ್ನು, ಇದು ಒಟ್ಟು ಬೆಲೆಯನ್ನು ಬದಲಾವಣೆಯನ್ನು ಮೆಜರ್ ಮಾಡ್ತದೆ. ಆದರೆ ಸರಕು ಮತ್ತು ಸೇವೆಗಳ ಚಿಲ್ಲರೆ ವ್ಯವಸ್ಥೆಗಳನ್ನು ನಿರ್ದಿಷ್ಟ ಬದಲಾವಣೆಯಾಗಿದ್ದನ್ನು ಮಾತ್ರ ಈ CPI ಕೌಂಟ್ ಮಾಡ್ತದೆ ಫ್ರೆಂಡ್ಸ್. ಇವೆರಡು ಇಂಪಾರ್ಟೆಂಟಾ? ಓಕೆ, ನೆಕ್ಸ್ಟ್ ನೋಡಿ, 4 ಡಿಫ್ರೆಂಟ್ ಟೈಪ್ಸ್ ಆಫ್ CPI ನಂಬರ್ಸ್ ಓಕೆ ಆರ್ ಕ್ಯಾಲ್ಕುಲೇಟೆಡ್ ಇನ್ ಇಂಡಿಯಾ ಆ್ಯಂಡ್ ದೇ ಆರ್ 4 ಡಿಫ್ರೆಂಟ್ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ದು 4 ಡಿಫ್ರೆಂಟ್ ಟೈಪ್ಸ್ ಬರ್ತವೆ. ಒಂದನೇದು ಇಂಡಸ್ಟ್ರಿಯಲ್ ವರ್ಕರ್ಸ್, ಓಕೆ, CPI IW, ಅಗ್ರಿಕಲ್ಚರ್ ಲೇಬರರ್ಸ್, ಓಕೆ, CPI AL, ರೂರಲ್ ಲೇಬರರ್ಸ್ CPI RL, ಆ್ಯಂಡ್ ಅರ್ಬನ್ ನಾನ್ ಮ್ಯಾನ್ಯುವಲ್ ಎಂಪ್ಲಾಯೀಸ್, ಓಕೆ, CPI UNME. ಓಕೆ, ಈ ಥರ ಬೇರೆ ಬೇರೆ ಅವರ ಒಂದು ಸ್ಯಾಲ್ರಿ ಆಗಿರ್ಬೋದು, ಅವರ ಜೀವನ ಕ್ರಮದಿಂದ ನಾವು ಇದನ್ನು ಕೌಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಆರ್ಥಿಕ ಸಲಹೆಗಾರರ ಕಚೇರಿಯು WPI ಡೇಟಾನ ಕಲೆಕ್ಟ್ ಮಾಡ್ತದೆ ಫ್ರೆಂಡ್ಸ್. ಓಕೆ, ಸೊ WPI ಡೇಟಾನ ಯಾರು ಪ್ರಕಟಿಸಿ ಮಾಡ್ತಾರೆ? ವಾಣಿಜ್ಯ ಕೈಗಾರಿಕೆಗಳ ಸಚಿವಾಲಯ, ಓಕೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಓಕೆ, ಆರ್ಥಿಕ ಸಲಹೆಗಾರರಿಗೆ ಕೆಲಸ ಮಾಡ್ತದೆ ಮತ್ತು ಪ್ರಕಟಣೆ ಮಾಡ್ತದೆ. ಆದರೆ ರಾಷ್ಟ್ರೀಯ ಅಂಕಿ ಅಂಶ ಕಚೇರಿ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್, ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ CPI ಡೇಟಾವನ್ನು ಪ್ರಕಟ ಮಾಡ್ತದೆ. ಓಕೆ, CPIನ NSO ಪ್ರಕಟ ಮಾಡುತ್ತೆ. WPI, ಓಕೆ, WPIನ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಪ್ರಕಟ ಮಾಡುತ್ತೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಇದನ್ನು ಕ್ವಶನ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್, WPI ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ಗೆ ಮೂಲ ವರ್ಷ ಅಂತ ಯಾವುದಿದೆ? 2011-12.
ಓಕೆ, ಇದು ಮೂಲ ವರ್ಷ ಅಂತ ಇಲ್ಲಿ ಕರಿತೀವಿ ಫ್ರೆಂಡ್ಸ್. ಇನ್ನು CPI ಮೂಲ ವರ್ಷ ಅಂತ ಹೇಳ್ಬಿಟ್ಟು 2012 ಆಗಿದೆ ಫ್ರೆಂಡ್ಸ್. ವೆರಿ ವೆರಿ ಇಂಪಾರ್ಟೆಂಟಾ, ಇವ್ರ ಮೇಲೆಲ್ಲ ನಿಮಗೆ ಮುಂದೆ MCQs ಅದಾವೆ, ಅದಕ್ಕೆ ಕರೆಕ್ಟಾಗಿ ನೋಡ್ಕೊಳ್ರಿ. ಇನ್ನು ಲಾಸ್ಟ್ ಪಾಯಿಂಟ್, WPI ಕೇವಲ ಸರಕುಗಳ ಬೆಲೆಯನ್ನು ಬದಲಾವಣೆಯನ್ನು ಪರಿಗಣಿಸ್ತದೆ, ಕೇವಲ ಸರಕುಗಳ ಬೆಲೆಯನ್ನು ಬದಲಾಯಿಸ್ತದೆ. ಇವೆಲ್ಲ ಕ್ವಶನ್ ಓಕೆ. ಬಟ್ CPI ಏನು ಮಾಡುತ್ತೆ, ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಬದಲಾವಣೆ ಆದಿದ್ದನ್ನು ತೋರಿಸ್ತದೆ ಫ್ರೆಂಡ್ಸ್. ಸರಕು ಮತ್ತು ಸೇವೆಗಳಲ್ಲಿ ಆದಂಥ ಬದಲಾವಣೆಯನ್ನು CPI ತೋರಿಸುತ್ತೆ. ಈಸ್ ಇಟ್ ಕ್ಲಿಯರ್? ಒಂದು ಕಡೆ ಬರ್ಕೊಂಡ್ಬಿಡ್ರಿ, ನಿಮಗೆ ಕ್ಲಿಯರಿಟಿ ಬರುತ್ತೆ ಫ್ರೆಂಡ್ಸ್. ವಾಟ್ ಈಸ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ದ WPI ಆ್ಯಂಡ್ CPI? ಓಕೆ, ಆಲ್ರೆಡಿ ಐ ಟೋಲ್ಡ್ ಅಬೌಟ್ ದಿಸ್ ಒನ್. ನೆಕ್ಸ್ಟ್, ಹಣದುಬ್ಬರಕ್ಕೆ ಕಾರಣಗಳು ಏನೇನು ಕಾರಣ ಇರ್ತವೆ? ಹಣದುಬ್ಬರ ನಮ್ಮ ದೇಶದೊಳಗೆ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಏನು? ಆಗಲೇ ನಾನು ಹೇಳಿದೆ, ಭಾರತದೊಳಗೆ ಆದಂಥ ಫ್ಲಡ್ಡು, ಆಮೇಲೆ ಭಾರತದೊಳಗೆ ಹೆಚ್ಚಿಗೆ ಆಗ್ತಾ ಇರುವಂಥ ಈ ಒಂದು ಮೈಗ್ರೇಷನ್ ಆಗಿರ್ಬೋದು. ಓಕೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇವೆಲ್ಲ ಕಾರಣ ಆಗ್ತವೆ ಫ್ರೆಂಡ್ಸ್. ಒಂದನೇದು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಡಿಮ್ಯಾಂಡ್ ಪುಲ್ ಅಂದರೆ ಏನು ನೋಡಿ, ಒಂದು ವಸ್ತುವಿಗೆ 4 ಜನ ಕೇಳ್ತಿದ್ದಾರೆ, ಎಸ್ ಡಿಮ್ಯಾಂಡ್ ಈಸ್ ಇನ್ ಮ್ಯಾನೇಜಬಲ್. ಒಂದು ವಸ್ತುವಿಗೆ 10 ಜನ ಕೇಳಕ್ಕೆ ಶುರು ಮಾಡಿದಾಗ ಇದ್ರ ಡಿಮ್ಯಾಂಡ್ ಹೆಚ್ಚಿಗೆ ಆಗುತ್ತೆ. ಇದು 10 ರೂಪಾಯಿ ಇದ್ದಿದ್ದ ಪೆನ್ನಿನ ಬೆಲೆನ 20 ರೂಪಾಯಿ ಮಾಡಲಾಗುತ್ತೆ. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಓಕೆ, ಫ್ಯೂ ಗೂಡ್ಸ್ ಚೇಸ್ಡ್ ಬೈ ಆಲ್ ದ ಪೀಪಲ್. ಓಕೆ, ಕೆಲವೇ ವಸ್ತುಗಳನ್ನು ಭಾಳಷ್ಟು ಜನ ಕೊಂಡ್ಕೊಳ್ಳೋಕ್ಕೆ ಮುಗಿಬೀಳೋದು, ಅದಕ್ಕೆ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ವಸ್ತುಗಳ ಮತ್ತು ಸೇವೆಗಳ ಅವಶ್ಯಕತೆ ಹೆಚ್ಚಾಗುವುದು. ಓಕೆ, ಸೊ ಒಂದನೇದಾಗಿ ಉತ್ಪನ್ನಗಳು ಮತ್ತು ಸೇವೆಗಳ ಒಟ್ಟು ಬೇಡಿಕೆ ಆರ್ಥಿಕತೆ ಉತ್ಪಾದನಾ ಸಾಮರ್ಥ್ಯಕ್ಕಿಂತ ವೇಗವಾಗಿ ಬೆಳೆಯುವ. ಓಕೆ, ಬೇಡಿಕೆ ಹೆಚ್ಚಾಗುವ, ಸಡನ್ ಆಗಿ ಬೇಡಿಕೆ ಹೆಚ್ಚಾಗುವ ಒಂದು ಫಿನಾಮಿನಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಹೆಚ್ಚಿದ ಬೇಡಿಕೆ ಮತ್ತು ಕಡಿಮೆ ಪೂರೈಕೆ. ನೋಡಿ, ಯಾವಾಗ ಪೂರೈಕೆ ಕಡಿಮೆ ಆಗಿರ್ತದೆ ಅವಾಗೇ ಬೇಡಿಕೆ ಹೆಚ್ಚಾಗಿರ್ತದೆ. ಸೊ ಲೈಫ್ ಒಳಗೆ ಹಿಂಗೇನೆ, ಬೇಡಿಕೆ ಸರಬರಾಜು ಅಸಾಮರಸ್ಯವನ್ನು ಉಂಟು ಮಾಡ್ತದೆ. ಇದರಿಂದ ಹೆಚ್ಚಿನ ಬೆಲೆಗಳು ಕಂಡು ಬರ್ತವೆ. ಓಕೆ, ಸೊ ಭಾಳ ಜನ ಕೊಂಡ್ಕೊಳ್ಳೋಕೆ ಇಷ್ಟಪಡ್ತಿದ್ದಾರೆ, ಬಟ್ ಪೂರೈಕೆ ಇಲ್ಲ. ಓಕೆ, ಬೇಡಿಕೆ ಇದೆ ಬಟ್ ಪೂರೈಕೆ ಕಡಿಮೆ ಆಗಿಬಿಡುತ್ತೆ. ಹಣದ ಪೂರೈಕೆಯು ವಿಸ್ತರಿಸಿದಾಗ ಆ ಒಂದು ರೀತಿಯ ಹಣದುಬ್ಬರ ಸಂಭವಿಸ್ತದೆ. ಓಕೆ, ಹಣದ ಪೂರೈಕೆ ಅಂದರೆ ಜಾಸ್ತಿ ಹಣ ಏನಾದರೂ ಮಾರ್ಕೆಟ್ ಒಳಗೆ ಅವೈಲೇಬಲ್ ಇದ್ದರೆ ಈ ಒಂದು ಸಂದರ್ಭ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಹೆಚ್ಚಾಗುತ್ತೆ. ಜನರ ಹತ್ರ ಹಣ ಜಾಸ್ತಿ ಇದ್ದಾವೆ. ನೋಡಿ, ನಾನು ಪ್ರತಿ ತಿಂಗಳು 1,000 ರೂಪಾಯಿ ದುಡಿತೀನಿ ಅಂತ ತಿಳ್ಕೊಡ್ರಿ. ಐ ಹ್ಯಾವ್ ಲಿಮಿಟೇಷನ್ಸ್ ಫಾರ್ ಮೆನಿ ಥಿಂಗ್ಸ್. ಅದು ಆದಮೇಲೆ ನಾನು 10,000 ರೂಪಾಯಿ ದುಡಿಯೋಕೆ ಶುರು ಮಾಡಿದರೆ ಡೆಫಿನೆಟ್ಲಿ ಐ ವಿಲ್ ಸ್ಟಾರ್ಟ್ ಟೇಕಿಂಗ್ ಸೋ ಮೆನಿ ಮೆಟೀರಿಯಲ್ಸ್. ಓಕೆ, ಸಿಕ್ಕಾಪಟ್ಟೆ ವಸ್ತುಗಳನ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ. ಹೀಗೆ ಸರ್ಕಾರದ ಖರ್ಚು ಬೆಳೆಯುತ್ತದೆ, ಪರೋಕ್ಷ ತೆರಿಗೆಗಳು ಕೂಡ ಹೆಚ್ಚಾಗೋದನ್ನು ನಾವು ಕಾಣ್ತೀವಿ. ಓಕೆ, ಸೊ ಪರೋಕ್ಷ ತೆರಿಗೆ. ಓಕೆ, ಪರೋಕ್ಷ ತೆರಿಗೆ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕಾಸ್ಟ್ ಪುಷ್ ಇನ್ಫ್ಲೇಷನ್. ನೋಡಿ, ಒಂದು ಡಿಮ್ಯಾಂಡ್ ಹೆಚ್ಚಾಗಿ ಹಣದುಬ್ಬರ ಆಗುತ್ತೆ, ಇನ್ನೊಂದು ಉತ್ಪಾದನಾ ವೆಚ್ಚ ಹೆಚ್ಚಳವಾಗಿ ಒಂದು ಹಣದುಬ್ಬರ ಆಗುತ್ತೆ. ಓಕೆ, ಉತ್ಪಾದನಾ ವೆಚ್ಚ ಹೆಚ್ಚಳ ಆಗೋದು ಹೆಂಗೆ? ಕಾರ್ಮಿಕರ ಸ್ಯಾಲ್ರಿ ಹೆಚ್ಚಾಗೋದು, ಕಚ್ಚಾ ಸಾಮಗ್ರಿಗಳು ಹೆಚ್ಚಾಗೋದು, ಓಕೆ, ಇತ್ಯಾದಿನ ಉತ್ಪಾದನಾ ಅಂಶಗಳ ವೆಚ್ಚದಲ್ಲಿ ಹೆಚ್ಚಾದಾಗ ಈ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಉತ್ಪಾದನಾ ವೆಚ್ಚವು ಹೆಚ್ಚಾದಂತೆ ಹಣದುಬ್ಬರವೂ ಕೂಡ ಹೆಚ್ಚಾಗುತ್ತೆ. ಇದರಿಂದ ಕಂಪನಿಗಳು ಬೆಲೆಗಳನ್ನು ಹೆಚ್ಚಿಸುವ ಮೂಲಕ ಅಥವಾ ಸರಕುಗಳು ಮತ್ತು ಸೇವೆಗಳನ್ನು ಅದೇ ಬೆಲೆಗೆ ಆದರೆ ಕಡಿಮೆ ಪ್ರಮಾಣದಲ್ಲಿ ನೀಡುವ ಮೂಲಕ ಲಾಭದ ಅಂಶವನ್ನು ಪಡೆದುಕೊಳ್ಳಲು ಪ್ರಯತ್ನಿಸ್ತವೆ. ನೋಡಿ, ಯಾರೂ ತಗೊಳ್ಳೋಕ್ಕೆ ರೆಡಿ ಇಲ್ಲ ಅಂದರೆ 10 ರೂಪಾಯಿ ಇದ್ದಿದ್ದನ್ನು 5 ರೂಪಾಯಿಗೆ ಮಾರಕ್ಕೆ ರೆಡಿ ಆಗ್ತಾರೆ ಜನ. ಓಕೆ, ಸೊ ಸಾಯಂಕಾಲ ಅಂದರೆ ಈ ಥರ ಒಂದು ಕಡಿಮೆ ಪ್ರೈಸಲ್ಲಿ ಮಾರೋದ್ರ ಮೂಲಕ ಈ ಹಣದುಬ್ಬರವನ್ನು ಡೆಫಿನೆಟ್ಲಿ ಇನ್ಕ್ರೀಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ಕ್ರೀಸ್ ಮಾಡಲಿಕ್ಕೆ ಜನನೇ ಕಾರಣ ಆಗ್ತಾರೆ. ಉತ್ಪಾದನಾ ವೆಚ್ಚದಲ್ಲಿ ಕೂಡ ಹೆಚ್ಚಳ ಆಗೋದು. ನೋಡಿ, ಬರೀ ಕೊಂಡ್ಕೊಳ್ಳೋದಷ್ಟೇ ಅಲ್ಲ, ಇವನ್ ಒಂದು ವಸ್ತುವನ್ನು, ಒಂದು ಪ್ರಾಡಕ್ಟನ್ನು ಉತ್ಪಾದನೆ ಮಾಡಲಿಕ್ಕೆ ಅದರ ಬೆಲೆ ಕೂಡ ಹೆಚ್ಚಾಗೋದು. ಓಕೆ, ಉತ್ಪಾದನೆಯಲ್ಲಿ ಇಳಿಕೆ ಆಗೋದು. ಸೊ ಉತ್ಪಾದನೆಯಲ್ಲಿ ಇಳಿಕೆ ಆಗೋದು, ವೆಚ್ಚದೊಳಗೆ ಹೆಚ್ಚಾಗೋದು, ಪರೋಕ್ಷ ತೆರಿಗೆಗಳ ಹೆಚ್ಚಳ ಆಗೋದು. ಓಕೆ, ಆಮದು ಮಾಡಿಕೊಳ್ಳುವ ಸರಕುಗಳ ಬೆಲೆಯಲ್ಲಿನ ಹೆಚ್ಚಳ. ಓಕೆ, ಈ ಥರ ಎಲ್ಲ ಆದಾಗ ಇದು ಹಣದುಬ್ಬರಕ್ಕೆ ಕಾರಣ ಆಗ್ತದೆ. ನೆಕ್ಸ್ಟ್, ಹಣದ ಪೂರೈಕೆ, ಮಾನಿಟರಿ ಎಕ್ಸ್ಪ್ಯಾನ್ಷನ್. ಪೈಪೋಟಿಯಿಂದ ಹಣದ ಪೂರೈಕೆ ಹೆಚ್ಚಾಗ್ತದೆ. ಒಂದೊಂದು ಸಾರ್ತಿ ಆಗುತ್ತೆ ಫ್ರೆಂಡ್ಸ್ ಮಾರ್ಕೆಟಲ್ಲಿ, ಅವಾಗಲೂ ಕೂಡ ಹಣದುಬ್ಬರ ಹೆಚ್ಚಾಗುತ್ತೆ. ನೆಕ್ಸ್ಟ್, ಆಮದು ದರಗಳ ಏರಿಕೆ.
ನೋಡಿ ನಾವು ಏನೋ ಇಂಪೋರ್ಟ್ ಮಾಡ್ಕೋತೀವಿ, ಫಾರ್ ಎಕ್ಸಾಂಪಲ್ ಮೊಬೈಲ್ನ ಇಂಪೋರ್ಟ್ ಮಾಡ್ಕೋತೀವಿ ಅಂತ ಹೇಳಿರಿ, ಆಮದು ದರದಲ್ಲಿ ಹೆಚ್ಚಿಗೆ ಆದರೂ ಕೂಡ ಅದು ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ, ನಾವು ಹೆಚ್ಚಿಗೆ ದುಡ್ಡನ್ನು ಕೊಡಬೇಕಾಗುತ್ತೆ ತಾನೆ. ಓಕೆ, ಸೊ ಆದ್ದರಿಂದ ಈ ಥರ ಇನ್ಫ್ಲೇಷನ್ಗೆ ಕಾರಣಗಳನ್ನು ನಾವು ನೋಡಿದ್ದೀವಿ ಫ್ರೆಂಡ್ಸ್. ಇನ್ನು ಮಾನಿಟರಿ ಪಾಲಿಸಿ ಅಂದರೆ ಏನು? ಇನ್ಫ್ಲೇಷನ್ ಹೆಚ್ಚಿಗೆ ಆಯಿತಾ, ಇದನ್ನು ಕಡಿಮೆ ಹೆಂಗೆ ಮಾಡಲಾಗುತ್ತೆ? ಮಾನಿಟರಿ ಪಾಲಿಸಿ ಕಮಿಟಿಯವರ ಒಂದು ನೀತಿಯಿಂದ ಮಾಡಲಾಗುತ್ತೆ ಫ್ರೆಂಡ್ಸ್. ಮೆಂಬರ್ಸ್ ಆಫ್ ದಿ ಮಾನಿಟರಿ ಪಾಲಿಸಿ ಕಮಿಟಿ, ವಿತ್ತೀಯ ನೀತಿಯ ಸಮಿತಿಯ ಒಂದು ಮೆಂಬರ್ಸ್ ಇರ್ತಾರೆ. ಆರ್ ಬಿ ಐ ಗವರ್ನರ್ ಆ್ಯಸ್ ಇಟ್ಸ್ ಎಕ್ಸ್ ಆಫೀಸು ಚೇರ್ಪರ್ಸನ್. ನೋಡಿ, ಇದಕ್ಕೆ ಆರ್ ಬಿ ಐ ಗವರ್ನರ್ ಚೇರ್ಮನ್ ಇರ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಸೆಂಟ್ರಲ್ ಗೌರ್ಮೆಂಟಿಂದ 3 ಜನ ಆ್ಯಂಡ್ ಈವನ್ ಆರ್ ಬಿ ಐಯಿಂದ 3 ಜನ ಫ್ರೆಂಡ್ಸ್. ಓಕೆ, ಟೋಟಲ್ 6 ಜನರ ಒಂದು ಮೆಂಬರ್ ಬಾಡಿ ಇದೆ, ಬಟ್ ಇದಕ್ಕೆ ಹೆಡ್ಡು ಆರ್ ಬಿ ಐ ಗವರ್ನರ್ ಇರ್ತಾರೆ. ಡೆಪ್ಯೂಟಿ ಗವರ್ನರ್ ಇನ್ ಚಾರ್ಜ್ ಆಫ್ ಮಾನಿಟರಿ ಪಾಲಿಸಿ ಇರ್ತಾರೆ. ಆ್ಯಂಡ್ ಆಫೀಸರ್ ಆಫ್ ಬ್ಯಾಂಕ್ ಬಿಕಮ್ ಎನ್ ನಾಮಿನೇಟೆಡ್ ಬೈ ದಿ ಸೆಂಟ್ರಲ್ ಬ್ಯಾಂಕ್. ಇವರು ಕೂಡ ಮಾನಿಟರಿ ಪಾಲಿಸಿಗೆ ಕಮಿಟಿಗೆ ಮೆಂಬರ್ ಇರ್ತಾರೆ. ದೇಶದೊಳಗೆ ಆರ್ಥಿಕತೆ ಹೆಂಗೆ ಆಗ್ತಾ ಇದೆ, ಟ್ಯಾಕ್ಸ್ ಎಷ್ಟು ತಗೋತಿದ್ದಾರೆ, ಜನ ಎಷ್ಟು ರೀಪೇ ಮಾಡ್ತಿದ್ದಾರೆ ಅನ್ನುವಂಥ ಸಂಪೂರ್ಣ ವಿವರಣೆ ಈ ಒಂದು ಕಮಿಟಿಗೆ ಇರ್ತದೆ. ಬೇಸ್ಡ್ ಆನ್ ದ್ಯಾಟ್ ಇವರು ನಿರ್ಧಾರವನ್ನು ತಗೋತಾರೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ 3 ಪರ್ಸನ್ಸ್ ಟು ಬಿ ಅಪಾಯಿಂಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. 3 ಜನ ಆರ್ ಬಿ ಐಯಿಂದ, 3 ಜನ ಕೇಂದ್ರ ಸರ್ಕಾರದಿಂದ. ಓಕೆ, ಹೀಗೆ ವಿತ್ತೀಯ ನೀತಿಯ ಆರ್ಥಿಕತೆಯಲ್ಲಿ ಹಣ ಮತ್ತು ಸಾಲದ ಲಭ್ಯತೆ, ವೆಚ್ಚ ಮತ್ತು ಪೂರೈಕೆಯನ್ನು ನಿಯಂತ್ರಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದೆ ಫ್ರೆಂಡ್ಸ್. ಉದ್ದೇಶ ಇಷ್ಟೇ, ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಸ್ಥಿರತೆಯ ಉದ್ದೇಶವನ್ನು ಪರಿಗಣಿಸುವಾಗ ಬೆಲೆ ಸ್ಥಿರತೆಯನ್ನು, ಓಕೆ, ಸೊ ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದೇ ನಮ್ಮ ಮೂಲ ಉದ್ದೇಶ ಆಗಿರ್ತದೆ ಫ್ರೆಂಡ್ಸ್. ನೆಕ್ಸ್ಟ್, ಭಾರತದಲ್ಲಿ ವಿತ್ತೀಯ ನೀತಿಯ ಪ್ರಮುಖ ಅಂಶಗಳು ಮತ್ತು ಸಾಧನಗಳು. ನೋಡಿ, ಇಂಡಿಯಾದೊಳಗೆ ಈ ಒಂದು ಇನ್ಫ್ಲೇಷನ್ ಇದೆಯಲ್ವ, ಹಣದೊಬ್ಬರ ಹೆಚ್ಚಿಗೆ ಆಗುತ್ತಲ್ವ, ಅದನ್ನು ಯಾವ ಥರ ಕಡಿಮೆ ಮಾಡ್ತಾರೆ, ಅದಕ್ಕೆ ಏನೇನೆಲ್ಲ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ನಾನು ಬ್ರೀಫ್ ಆಗಿ ನಿಮಗೆ ಹೇಳ್ತೀನಿ ನೋಡಿ. ಒಂದನೇದು, ಇಂಟ್ರೆಸ್ಟ್ ರೇಟ್ಸಲ್ಲಿ ಹೆಚ್ಚಿಗೆ ಕಮ್ಮಿ ಮಾಡ್ತಾರೆ. ಓಕೆ, ಮಾರ್ಕೆಟ್ ಒಳಗೆ ಜಾಸ್ತಿ ಹಣ ಇದೆ ಅದನ್ನು ಸ್ಕ್ವೀಸ್ ಮಾಡೋಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಮಾರ್ಕೆಟ್ ಒಳಗೆ ಕಡಿಮೆ ಹಣ ಇದ್ದಾಗ ಜಾಸ್ತಿ ಹಣನ ರಿಲೀಸ್ ಮಾಡುತ್ತೆ. ಹೆಂಗೆ? ಥ್ರೂ ರೆಪೋ ರೇಟ್ ಆ್ಯಂಡ್ ರಿವರ್ಸ್ ರೆಪೋ ರೇಟ್. ಓಕೆ, ಈ ಒಂದು ಬಡ್ಡಿ ದರ ಏನಿರುತ್ತೆ, ಆರ್ ಬಿ ಐದ ಬಡ್ಡಿ ದರ, ಅದನ್ನು ಕಡಿಮೆ ಮತ್ತು ಹೆಚ್ಚಿಗೆ ಮಾಡುವುದರ ಮೂಲಕ ಮಾರ್ಕೆಟ್ ಒಳಗಿರುವಂಥ ಒಂದು ಹಣವನ್ನು ಕಂಟ್ರೋಲ್ಗೆ ತರಲಿಕ್ಕೆ ಆರ್ ಬಿ ಐ ಮೆಜರ್ಸ್ನ ತಗೊಳುತ್ತೆ ಫ್ರೆಂಡ್ಸ್. ಹೆಂಗೆ? ಈಗ ನಮ್ಮ ಹತ್ರ ಭಾಳ ದುಡ್ಡಿದೆ ಅಂದರೆ, ಓಕೆ, ಭಾಳ ದುಡ್ಡಿದೆ ಅಂದರೆ ಇಂಟ್ರೆಸ್ಟ್ ರೇಟ್ನ ಹೆಚ್ಚಿಗೆ ಮಾಡೋದು. ಮೀನ್ಸ್ ನನ್ನ ಹತ್ರ ಇರುವಂಥ ದುಡ್ಡನ್ನು ಕೂಡ ನಾನು ಬ್ಯಾಂಕ್ ಒಳಗಡೆ ಒಯ್ದಿಡ್ಬೋದು. ಓಕೆ, ಇರಬೇಕು ಅಂತ. ಸೊ ಇಲ್ವಾ, ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋದು. ಇದ್ದಾಗ ನೀವು ಖರ್ಚು ಮಾಡೇ ಮಾಡ್ತೀರಿ, ಅದರಿಂದ ಲಾಭ ಬಂದೇ ಬರುತ್ತೆ. ಇಲ್ವಾ, ಹಾಗಂದರೆ ಸಾಲ ಕಡಿಮೆ ಬಡ್ಡಿ ದರದಲ್ಲಿ ಕೊಡೋದು. ಓಕೆ, ಈ ಥರ ಒಂದು ಈ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಬಳಸುವುದರ ಮೂಲಕ ಈ ಹಣಕಾಸು ಸಂಸ್ಥೆಗಳ ಉಪಯೋಗವನ್ನು ತೆಗೆದುಕೊಂಡು, ಓಕೆ, ಸೊ ಏನು ಮಾಡುತ್ತೆ ಆರ್ ಬಿ ಐ, ಇಂಟ್ರೆಸ್ಟ್ ರೇಟ್ ಚೇಂಜ್ ಮಾಡೋದ್ರ ಮೂಲಕ, ಬಡ್ಡಿ ದರಗಳನ್ನು ಚೇಂಜ್ ಮಾಡೋದ್ರ ಮೂಲಕ ಒಂದು ಪಾಲಿಸಿಯನ್ನು ಮಾಡುತ್ತೆ ಫ್ರೆಂಡ್ಸ್. ಓಕೆ, ಎವ್ರಿ ಟೈಮ್ ಇದು ಇನ್ನು ನ್ಯೂಸ್ ಒಳಗೆ ಇರ್ತದೆ. ನೆಕ್ಸ್ಟ್, ಓಪನ್ ಮಾರ್ಕೆಟ್ ಆಪರೇಷನ್. ಓಕೆ, ನೋಡಿ, ಓಪನ್ ಮಾರ್ಕೆಟ್ ಆಪರೇಷನ್ ಮುಕ್ತ ಮಾರುಕಟ್ಟೆಯಲ್ಲಿ ಆರ್ ಬಿ ಐನಿಂದ ಸರ್ಕಾರಗಳ ಭದ್ರತೆ ಮತ್ತು ಮಾರಾಟವನ್ನು ಒಳಗೊಂಡಿರ್ತದೆ. ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಓಕೆ, SLR, CRR ಇವೆಲ್ಲವೂ ಕೂಡ ಇದರೊಳಗೆ ಬರ್ತದೆ ಫ್ರೆಂಡ್ಸ್. ಓಕೆ, ಓಪನ್ ಮಾರ್ಕೆಟ್ ಆಪರೇಷನ್ ಸೊ ನಡೆಸುವ ಮೂಲಕ ಆರ್ ಬಿ ಐ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿನ ಓಕೆ ಒಂದು ಲಿಕ್ವಿಡಿಟಿ, ದ್ರವ್ಯತೆ ಅಂತ ಏನು ಕರಿತೀವಿ, ಲಿಕ್ವಿಡಿಟಿ ಮಟ್ಟವನ್ನು ನಿಯಂತ್ರಿಸುವ ಗುರಿಯನ್ನು ಹೊಂದಿದೆ. ಬಡ್ಡಿ ದರಗಳು ಹಾಗೂ ಒಟ್ಟಾರೆ ವಿತ್ತೀಯ ಪರಿಸ್ಥಿತಿಗಳ ಮೇಲೆ ಇದು ಪರಿಣಾಮವನ್ನು ಬೀರುತ್ತದೆ. ಇನ್ನು ನಗದು ಮೀಸಲು ಅನುಪಾತ, ಕ್ಯಾಶ್ ರಿಸರ್ವ್ಸ್ ರೇಷಿಯೋ, ಪ್ರತಿಯೊಂದು ಕಮರ್ಷಿಯಲ್ ಬ್ಯಾಂಕ್ ಕೂಡ ಸೊ ತನ್ನ ಒಂದು ಟೋಟಲ್ ಅಸೆಟ್ನ ಕೆಲವೊಂದಿಷ್ಟು ಭಾಗಗಳನ್ನು ಆರ್ ಬಿ ಐನ ಹತ್ತಿರ ಕ್ಯಾಶ್ ರಿಸರ್ವ್ ರೇಷಿಯೋ, ಓಕೆ, ಅವರು ಆರ್ ಬಿ ಐ ಹತ್ತಿರ ಇಡಲೇಬೇಕು ಅಂತ ಕಾನೂನಿದೆ ಫ್ರೆಂಡ್ಸ್. ಓಕೆ, ನಿಯಮ ಇದೆ. ಓಕೆ, ಯಾಕಂದರೆ ಇದು ನೋಡಿ, ಬ್ಯಾಂಕ್ ಹತ್ರ 10 ರೂಪಾಯಿ ಇದಾವ, 100 ರುಪೀಸ್ ಇದಾವ, 10 ರೂಪಾಯಿನ ಎಕ್ಸಾಂಪಲ್ 10 ರೂಪಾಯಿನ ಒಯ್ದುಬಿಟ್ಟು ಏನು ಬ್ಯಾಂಕ್ ಆರ್ ಬಿ ಐ ಹತ್ರ ನೀಡಲೇಬೇಕು ಅಂತ ಇದೆ ಫ್ರೆಂಡ್ಸ್. ಯಾಕಂದರೆ ಅವರ ಬ್ಯಾಂಕ್ ಏನಾದರೂ ದಿವಾಳಿ ಆದರೆ ಅವ್ರ ಪ್ರೈಮ್ ಕಸ್ಟಮರ್ ಅಂತ ಏನಿರ್ತಾರೆ ಅವರಿಗೆ ಕಂಪೆನ್ಸೇಷನ್ ಕೊಡಲಿಕ್ಕೆ ಬೇಕಾಗುತ್ತೆ. ಓಕೆ, ಹೀಗಾಗಿ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಮೇಲೆ ಕೂಡ ಇದು ಪ್ರಭಾವವನ್ನು ಬೀರುತ್ತದೆ. ಓಕೆ, ಕ್ಯಾಶ್ ರಿಸರ್ವ್ ರೇಷಿಯೋ. ನೆಕ್ಸ್ಟ್, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ. ನೋಡಿ, ಪ್ರತಿಯೊಂದು ಬ್ಯಾಂಕ್ನೂ ಕೂಡ ಒಂದು 100 ರೂಪಾಯಿ ಇದಾವೆ ಅಂದರೆ
ಓಕೆ, ಸೊ ಇಟ್ ಕೀಪ್ ಫ್ಲಕ್ಚುವೇಟಿಂಗ್ ಗೈಸ್. ಎಷ್ಟು ಪರ್ಸೆಂಟ್ ಇದೆ ಅಂತ ನಾನು ನಿಮ್ಗೆ ಹೇಳೋದಿಲ್ಲ, ಯಾಕಂದರೆ ಎವ್ರಿ ಟೈಮ್ ಚೇಂಜ್ ಆಗುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್ 26% ಇದೆ. ಓಕೆ, ಬ್ಯಾಂಕ್ ಹತ್ರ 100 ರೂಪಾಯಿ ಇದೆ ಅಂದರೆ 100 ರೂಪಾಯಿನೂ ಕಸ್ಟಮರ್ಗೆ ಸಾಲವಾಗಿ ಕೊಡೋಂಗಿಲ್ಲ. 26 ರೂಪಾಯಿ ಎಕ್ಸಾಂಪಲ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷೋ 26 ರೂಪಾಯಿನ ಈ CRRಗೆ SLRಗೆ ನೀಡ್ಬಿಟ್ಟು, ಅಂದರೆ ಬ್ಯಾಂಕ್ ಹತ್ರ ಇಡಲೇಬೇಕು, ಅದು ಲಿಕ್ವಿಡ್ ಸ್ಟೇಟಲ್ಲಿ ಇರಬೇಕು. ಓಕೆ, ಸೊ ನಗದು, ಚಿನ್ನ ಅಥವಾ ಸರ್ಕಾರಿ ಭದ್ರತೆಗಳಂಥ ದ್ರವ್ಯ ಆಸ್ತಿಗಳ ರೂಪದಲ್ಲಿ ನಿರ್ವಹಿಸಬೇಕಾದ ಒಂದು ಠೇವಣಿಗಳ ಅನುಪಾತವೇ ಇದು ಆಗಿದೆ ಫ್ರೆಂಡ್ಸ್. ಓಕೆ, ಸೊ SLRನಲ್ಲಿ ಬದಲಾವಣೆಗಳು ಬ್ಯಾಂಕ್ಗಳ ದ್ರವ್ಯತೆ, ಸ್ಥಾನ ಮತ್ತು ಸಾಲ ನೀಡುವ ಸಾಮರ್ಥ್ಯದ ಮೇಲೆ ಡೆಫಿನೆಟ್ಲಿ ಪ್ರಭಾವ ಬೀರುತ್ತೆ. ನಾರ್ಮಲಿ ಇದು ಅಷ್ಟೊಂದು ಈಸಿಯಾಗಿ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ಚೇಂಜ್ ಆಗೋದಿಲ್ಲ ಫ್ರೆಂಡ್ಸ್. ಬಟ್ ಎಡ್ವರ್ಸ್ ಇಫೆಕ್ಟ್ ಆದಾಗ, ಎಡ್ವರ್ಸ್ ಕಂಡೀಷನ್ ಇದ್ದಾಗ ಚೇಂಜ್ ಆಗ್ಬೋದು. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಇಸ್ ನಥಿಂಗ್ ಬಟ್, ಒಂದು ಬ್ಯಾಂಕ್ ಇದೆ ಅಂದರೆ ಅದೇ ಬ್ಯಾಂಕ್ ಒಳಗೆ ಅವ್ರ ಕಸ್ಟಮರ್ದೇ ದುಡ್ಡನ್ನು ಫಾರ್ ಎಕ್ಸಾಂಪಲ್ 20% ಅಂತ ತಿಳ್ಕೊಟ್ರಿ, ಅದನ್ನು ಯಾವುದೇ ಕಾರಣಕ್ಕೂ ಖರ್ಚು ಮಾಡೋಂಗಿಲ್ಲ. ಓಕೆ, ಅಫ್ಕೋರ್ಸ್ ನಿಮಗೆ ಕಸ್ಟಮರ್ ದುಡ್ಡು ಕೊಟ್ಟಿದ್ದಾರೆ, ಬ್ಯಾಂಕ್ ಒಳಗೆ ಟ್ರಾನ್ಸಾಕ್ಷನ್ ನಡೀತಾ ಇದೆ, ಎಲ್ಲ ಓಕೆ, ಬಟ್ ಖರ್ಚು ಮಾಡೋಂಗಿಲ್ಲ. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷೋ, ಓಕೆ, ಲಿಕ್ವಿಡ್ ಫಾರ್ಮ್ ಒಳಗೆ ಇಡಬೇಕಾಗತ್ತೆ. ಓಕೆ, ಇನ್ನು ನಿಯಂತ್ರಕ ಕ್ರಮಗಳು. RBI ಕ್ರೆಡಿಟ್ ನಿಯಂತ್ರಣವನ್ನು ಮಾಡ್ತದೆ. ಸಾಲದಿಂದ ಮೌಲ್ಯದ ಅನುಪಾತಗಳು ಮತ್ತು ಕ್ರೆಡಿಟ್ ಬೆಳವಣಿಗೆಯನ್ನು ನಿರ್ವಹಿಸಲಿಕ್ಕೆ, ಹಣಕಾಸು ಸಂಸ್ಥೆಗಳಲ್ಲಿನ ವ್ಯವಸ್ಥೆ ಅಪಾಯಗಳನ್ನು ತಗ್ಗಿಸಲಿಕ್ಕೆ, ಬಂಡವಾಳ ಸಮರ್ಪಕತೆಯನ್ನು ಅಗತ್ಯಗಳಂತೆ ನಿಯಂತ್ರಣ ಮಾಡಲಿಕ್ಕೆ ಕೂಡ ಇದು RBI ಈ ಒಂದು ಕ್ರಮಗಳನ್ನು ಕೈಗೊಳ್ಳುತ್ತದೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಫಿಲಿಪ್ ಕರ್ವ್. ಓಕೆ, ಫಿಲಿಪ್ಸ್ ಕರ್ವ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದನ್ನು ಭಾಳ ಸರ್ತಿ ಎಕ್ಸಾಮ್ಗಳು ಕೇಳಿದ್ದಾರೆ. ಫಿಲಿಪ್ಸ್ ಕರ್ವ್ ಏನನ್ನು ತೋರಿಸ್ತದೆ ಅಂತ ನಿಮಗೆ ಪ್ರಶ್ನೆ. ಓಕೆ, ಸೊ ಫಿಲಿಪ್ಸ್ ಕರ್ವ್ ಏನು ಹೇಳುತ್ತೆ ಅಂದರೆ ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. ಓಕೆ, ಹಣದುಬ್ಬರ ಮತ್ತು ನಿರುದ್ಯೋಗ ಎರಡೂ ಕೂಡ ಯೂನಿವರ್ಸಲಿ ಪ್ರಪೋರ್ಷನಲ್. ಸಮ್ ಪಾಯಿಂಟ್ ಆಫ್ ಇನ್ಫ್ಲೇಷನ್ ಈಸ್ ಗುಡ್ ಫಾರ್ ಎಕನಾಮಿ. ಇದನ್ನು ಸ್ಟೇಟ್ಮೆಂಟ್ನು ಕ್ವಶನ್ ಕೇಳಿದ್ದಾರೆ. ಎಸ್, ಸ್ವಲ್ಪ ಹಣದುಬ್ಬರ ಇರಬೇಕು ಎಕನಾಮಿಯಲ್ಲಿ. ಓಕೆ, ಕಂಪ್ಲೀಟಾಗಿ ಇನ್ಫ್ಲೇಷನ್ ಇಲ್ಲದೆ ಇರಬಾರ್ದು. ನೋಡಿ ಏನು ಹೇಳುತ್ತೆ ಅಂದರೆ ಫಿಲಿಪ್ಸ್ ಕರ್ವ್, ನಾವೇನಾದರೂ ಇನ್ಫ್ಲೇಷನನ್ನು ಜಾಸ್ತಿ ಕಡಿಮೆ ಮಾಡೋಕ್ಕೆ ಹೋದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೆಚ್ಚಿಗೆ ಆಗುತ್ತೆ. ಓಕೆ, ರಿಸ್ಟ್ರಿಕ್ಷನ್ ಹಾಕ್ತೀವಿ, ಯಾರು ಇನ್ವೆಸ್ಟರ್ಸ್ ಬರೋದಿಲ್ಲ, ದುಡ್ಡು ಖರ್ಚಾಗೋದಿಲ್ಲ, ಟ್ಯಾಕ್ಸ್ ಬರೋದಿಲ್ಲ, ಹೀಗಾಗಿ ಡೆಫಿನೆಟ್ಲಿ ಕಡಿಮೆ ಜನ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಓಕೆ, ಸೊ ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಬೋತ್ ಆರ್ ಯೂನಿವರ್ಸಲಿ ಪ್ರಪೋರ್ಷನಲ್. ನೀವು ಇನ್ಫ್ಲೇಷನ್ ಕಡಿಮೆ ಮಾಡೋಕ್ಕೆ ಹೋದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೆಚ್ಚಿಗೆ ಆಗುತ್ತೆ ಅಂತ ಫಿಲಿಪ್ಸ್ ಕರ್ವ್ ಹೇಳುತ್ತೆ ಫ್ರೆಂಡ್ಸ್. ಓಕೆ, ಸೊ ನಿರುದ್ಯೋಗ ಕಡಿಮೆಯಾದಾಗ ಹಣದುಬ್ಬರ ಅಧಿಕವಾಗಿರ್ತದೆ. ನಿರುದ್ಯೋಗ ಕಡಿಮೆಯಾದಾಗ ಹಣದುಬ್ಬರ ಅಧಿಕವಾಗಿರ್ತದೆ. ಪ್ರತಿಯಾಗಿ ಓಕೆ, ಸೊ ಕೆಲವು ನಿರುದ್ಯೋಗಿ ಕಾರ್ಮಿಕರು ಇರುವಾಗ ಓಕೆ, ಉದ್ಯೋಗದಾತರು ಉದ್ಯೋಗವನ್ನು ತುಂಬಲು ಹೆಚ್ಚಿನ ವೇತನವನ್ನು ನೀಡಬೇಕಾಗತ್ತೆ. ಇದನ್ನು ಹಣದುಬ್ಬರವನ್ನು ಹೆಚ್ಚಿಸ್ತದೆ. ಫಾರ್ ಎಕ್ಸಾಂಪಲ್, ನೀವು ಜಾಸ್ತಿ ಅಪಾಯಿಂಟ್ಮೆಂಟ್ಗಳನ್ನು ಮಾಡಿದರೆ, ಆಫೀಸರ್ಸ್ಗಳನ್ನ ಅಪಾಯಿಂಟ್ ಮಾಡಿದರೆ ಜಾಸ್ತಿ ಹಣನ ಅವ್ರಿಗೆ ಕೊಡಬೇಕಾಗತ್ತೆ. ಇನ್ಫ್ಯಾಕ್ಟ್ ಈ ದೇಶದೊಳಗೆ ಹಣದುಬ್ಬರ ಹೆಚ್ಚಿಗೆ ಆಗೋದ್ರಿಂದನೂ ಕೂಡ ಓನ್ಲಿ ನಾರ್ಮಲ್ ಪೀಪಲ್, ಕಾಮನ್ ಪೀಪಲ್ ಮಾತ್ರ ಸಫರ್ ಆಗ್ತಾರೆ ಹೊರತು ಉಳ್ಕಿದವ್ರು ಯಾರೂ ಸಫರ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ಸೊ ಆಲ್ಮೋಸ್ಟ್ ಐ ಕವರ್ಡ್ ಸೋ ಮೆನಿ ಪಾಯಿಂಟ್ಸ್ ರಿಲೇಟೆಡ್ ಟು ಇನ್ಫ್ಲೇಷನ್ ಫ್ರೆಂಡ್ಸ್. ಈಗ MCQsನ ನಾನು ನಿಮಗೆ ಹೇಳ್ತೀನಿ. ಸೊ ಯಾವುದೇ ಪಾಯಿಂಟ್ ಮಿಸ್ ಆಗಿದ್ರು ಕೂಡ ಅದು MCQsಲ್ಲಿ ನಿಮಗೆ ಕವರ್ ಆಗುತ್ತೆ. ಓಕೆ, ಹಣದುಬ್ಬರ ಎಂದರೇನು? ಓಕೆ, ನೀವು ಹೇಳಬೇಕು ವಾಟ್ ಯು ಮೀನ್ ಬೈ ಇನ್ಫ್ಲೇಷನ್. ಹಣದ ಪೂರೈಕೆಯನ್ನು ಕಡಿಮೆ ಮಾಡುವುದು, ವಸ್ತುಗಳ ದರದಲ್ಲಿ ಏರಿಕೆ, ಬಡ್ಡಿಯನ್ನು ಹೆಚ್ಚಿಸುವುದು, ಉದ್ಯೋಗದಲ್ಲಿ ಏರಿಕೆ. ಓಕೆ, ಸೊ ಏನಿದು ಸರಿಯಾದಂಥ ಉತ್ತರ? ನೀವು ವಿಚಾರ ಮಾಡಿದ್ರಿ, ಬಿ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ವಸ್ತುಗಳ ದರದಲ್ಲಿ ಏರಿಕೆ ಆಗೋದನ್ನು ನಾವು ಹೀಗೆ ಇನ್ಫ್ಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಭಾರತದಲ್ಲಿ ಹಣದುಬ್ಬರವನ್ನು ಅಳೆಯುವ ಪ್ರಮುಖ ಸಂಸ್ಥೆಗಳು ಯಾವುದು? ಓಕೆ, ಪ್ರಮುಖ ಸಂಸ್ಥೆಗಳು ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ ಫ್ರೆಂಡ್ಸ್. ದಟ್ ಈಸ್ ಡೆಫಿನೆಟ್ಲಿ CPI. ಓಕೆ, ನಾನು ಆಲ್ರೆಡಿ ಹೇಳಿದ್ದೆ ನೋಡಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಓಕೆ, ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ದವರು ಇದನ್ನು ಅಳಿತಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಹಣದುಬ್ಬರಕ್ಕೆ ಕಾರಣವಾಗುವ ಪ್ರಮುಖ ಕಾರಣ ಯಾವುದು? ಹಣದುಬ್ಬರ ಹೆಚ್ಚಿಗೆ ಆಗಲಿಕ್ಕೆ ಪ್ರಮುಖ ಕಾರಣ ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ. ಇಳಿಯುವ ದರಗಳು, ಮರುಪಾವತಿ, ಹೆಚ್ಚು ಬೇಡಿಕೆ. ನೋಡಿ, ಹಣದುಬ್ಬರಕ್ಕೆ ಕಾರಣವಾಗುವ ಪ್ರಮುಖ ಕಾರಣ ಅಂದರೆ ಹೆಚ್ಚು ಬೇಡಿಕೆ ಆದಾಗ ಡೆಫಿನೆಟ್ಲಿ ಹಣದುಬ್ಬರ ಹೆಚ್ಚಿಗೆ ಆಗುತ್ತೆ ಫ್ರೆಂಡ್ಸ್. ಬೇಡಿಕೆ ವೆರಿ ಇಂಪಾರ್ಟೆಂಟ್, ಬೇಡಿಕೆ ಮತ್ತು ಪೂರೈಕೆ. ನೆಕ್ಸ್ಟ್, ಹಣದುಬ್ಬರ ಅಳೆಯುವ ಪ್ರಕ್ರಿಯೆಯನ್ನು
ಯಾರು ನೋಡಿಕೊಳ್ಳುತ್ತಾರೆ? ಹಣದೊಬ್ಬರ ಅಳೆಯುವ ಪ್ರಕ್ರಿಯೆಯನ್ನು ಯಾರು ನೋಡಿಕೊಳ್ತಾರೆ? ನಾನು ಇದಕ್ಕೆ ಆನ್ಸರ್ ಹೇಳಿದೆ ನಿಮಗೆ. ಓಕೆ, ಸೊ ಡಿಸ್ಕಷನ್ನಲ್ಲಿ ಹೇಳಿದ್ದೀನಿ. ಯಾರು ನೋಡಿದ್ರೆ ಡಿಸ್ಕಷನ್ ನೋಡಿದ್ರೆ ಇದನ್ನು ನೋಡಬೇಡಿ ಫ್ರೆಂಡ್ಸ್. RBI ಮತ್ತು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಇದನ್ನು ನೋಡ್ಕೊಳ್ತೆ ಫ್ರೆಂಡ್ಸ್. ನೆಕ್ಸ್ಟ್, ದೇಶದಲ್ಲಿ ಹಣದೊಬ್ಬರ ಮೇಲೆ ನಿಯಂತ್ರಣ ಸಾಧಿಸಲು, ಓಕೆ, ಸೊ ಡ್ಯಾಶ್ ಯಾವ ಸಾಧನವನ್ನು ಬಳಸ್ತದೆ? RBI ಯಾವ ಸಾಧನವನ್ನು ಬಳಸ್ತದೆ ಫ್ರೆಂಡ್ಸ್ ಹಣದೊಬ್ಬರವನ್ನು ನಿಯಂತ್ರಿಸಲಿಕ್ಕೆ? ಓಕೆ, ಸೊ RBI ಬಳಸುವಂಥ ಸಾಧನ ಯಾವುದು ಅಂದರೆ ಬಡ್ಡಿ ದರಗಳ ಹೆಚ್ಚಳ ಮತ್ತು ಕಡಿಮೆ ಮಾಡ್ತದೆ. ಓಕೆ, ನೆಕ್ಸ್ಟ್, ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದರೆ ಏನು ಅಂತ ನಿಮಗೆ ಪ್ರಶ್ನೆ ಇದೆ. ವೆಚ್ಚ ಏರಿಕೆಯ ಕಾರಣದಿಂದ ಹಣದುಬ್ಬರ, ವೆಚ್ಚದಲ್ಲಿ ಅಂದರೆ ಅದನ್ನು ಪ್ರೊಡಕ್ಷನ್ ಮಾಡೋದರಲ್ಲಿ ವೆಚ್ಚ ಹೆಚ್ಚಿಗೆ ಆದಾಗ ಹಣದುಬ್ಬರ ಆಗೋದು, ಬೇಡಿಕೆ ಹೆಚ್ಚಳದಿಂದ ಹಣದುಬ್ಬರ ಆಗೋದು, ಓಕೆ, ರೋಗಗಳಿಂದ ಹಣದುಬ್ಬರ ಹೆಚ್ಚಿಗೆ ಆಗೋದು, ಇಳಿಕೆಯಿಂದ ಹಣದುಬ್ಬರ ಹೆಚ್ಚಿಗೆ ಆಗೋದು ಇಲ್ಲ. ಓಕೆ, ಎ ಇಸ್ ದ ರೈಟ್ ಆನ್ಸರ್. ವೆಚ್ಚ ಏರಿಕೆ ಕಾರಣದಿಂದ ಹಣದುಬ್ಬರ ಹೆಚ್ಚಿಗೆ ಆಗೋದನ್ನು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ನಾವು ಕರಿತೀವಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಓಕೆ, ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಡ್ಯಾಶ್ ಮೂಲಕ ಇವು ಕಾಣುತ್ತೇವೆ. ಹೆಚ್ಚು ಪೂರೈಕೆ ಆದಾಗ ಕಡಿಮೆ ಪೂರೈಕೆ ಆದಾಗ ಹೆಚ್ಚು ಬೇಡಿಕೆ ಆ್ಯಂಡ್ ಕಡಿಮೆ ಬೇಡಿಕೆ. ಯು ಶುಡ್ ಗಿವ್ ದ ರೆಸ್ಪೆಕ್ಟ್ ಟು ದೀಸ್ ಕ್ವಶನ್ಸ್ ಫ್ರೆಂಡ್ಸ್. ಹೆಚ್ಚು ಬೇಡಿಕೆ ಆದಾಗ ಈ ಒಂದು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಡಿಮ್ಯಾಂಡ್ ಪುಲ್ ಅಂದರೆ ಹೆಚ್ಚು ಬೇಡಿಕೆ ಬಂದಿದ್ದು ಅಂತ ಅದ್ರ ಮೀನಿಂಗ್ ಒಳಗೆ ಹೇಳುತ್ತೆ ಫ್ರೆಂಡ್ಸ್, ವರ್ಡ್ ಒಳಗೆ ಹೇಳುತ್ತೆ. ಇನ್ನು ಹೈಪರ್ ಇನ್ಫ್ಲೇಷನ್ ಅಂದರೆ ಏನು? ಓಕೆ, ಸೊ ಕಡಿಮೆ ಬಡ್ಡಿ ದರಗಳು ಹೈಪರ್ ಇನ್ಫ್ಲೇಷನ್. ಹೈಪರ್ ಅಂದರೆ ಗೊತ್ತಾಗುತ್ತೆ, ಬೆಲೆ ಎತ್ತರಕ್ಕೆ ಹೋಗೋದು. ಓಕೆ, ಸೊ ದಟ್ ಈಸ್ ದ ಒನ್ ಥಿಂಗ್ ದೇ ಹ್ಯಾವ್ ಗಿವನ್ ಫ್ರೆಂಡ್ಸ್. ಬೆಲೆ ಎತ್ತರಕ್ಕೆ ಹೋಗೋದು, ಕಡಿಮೆ ಬೆಲೆ ಹೋಗೋದು ಅಲ್ವಾ. ಬೇಡಿಕೆ ಸ್ಥಿರತೆ ಆಗೋದು ಕೂಡ ಅಲ್ಲ. ಓಕೆ, ಬೆಲೆ ಎತ್ತರಕ್ಕೆ ಹೋಗೋದು ಅತಿ ಹೆಚ್ಚು ಅಂದರೆ ಒಮ್ಮಗಲೇ ಸ್ಪೈಕ್ ಆಗೋದು ಹೈಪರ್ ಇನ್ಫ್ಲೇಷನ್ ಅಂದರೆ ಬೆಲೆ ಹೆಚ್ಚಾಗೋದು, ಅತಿ ಹೆಚ್ಚಾಗೋದು ದಟ್ ಈಸ್ ಈ ಒಂದು ಏನು ಹೈಪರ್ ಇನ್ಫ್ಲೇಷನ್ ಅಂತ ಅದಕ್ಕೆ ಕರಿತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಮಿತದ ಪ್ರಮಾಣದ ಹಣದುಬ್ಬರದ ಅರ್ಥ ಏನು? ಓಕೆ, ಮಿತದ ಪ್ರಮಾಣದ ಹಣದುಬ್ಬರದ ಅರ್ಥ ಏನು? ಹೆಚ್ಚಿನ ಪ್ರಮಾಣದ ಹಣದುಬ್ಬರ, ಅತಿಯಾದ ಪ್ರಮಾಣದ ಹಣದುಬ್ಬರ, ದರದಲ್ಲಿ ಸ್ವಲ್ಪ ಏರಿಕೆ ಹಣದುಬ್ಬರ. ಓಕೆ, ನೋಡಿ, ಮಿತ ಅಂದರೆ ಸ್ವಲ್ಪನೇ ಆಗಿತ್ತು. ನೆಕ್ಸ್ಟ್, ಹಣದುಬ್ಬರದ ಪರಿಣಾಮ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಈ ಒಂದು ಇನ್ಫ್ಲೇಷನ್? ಓಕೆ, ಇನ್ಫ್ಲೇಷನ್ ಇಂಪ್ಯಾಕ್ಟ್ ಏನೇನಾಗುತ್ತೆ ನೋಡಿ. ಖರೀದಿಸಬಹುದಾದ ಸಾಮರ್ಥ್ಯ ಏರಿಕೆ ಆಗುತ್ತೆ. ಓಕೆ, ವೆರಿ ಗುಡ್. ಓಕೆ, ಸೊ ಖರೀದಿಸಬಹುದಾದ ಸಾಮರ್ಥ್ಯ ಕಡಿಮೆ ಆಗ್ತದೆ. ಓಕೆ, ಕಡಿಮೆ ಆಗ್ತದೆ ಡೆಫಿನೆಟ್ಲಿ. ಇನ್ಫ್ಲೇಷನ್ ಆದಾಗಲೆಲ್ಲ ಕಡಿಮೆ ಆಗ್ತದೆ ಫ್ರೆಂಡ್ಸ್. ಸೊ ಸರಿಯಾದಂಥ ಉತ್ತರ ಬಿ ಆಗಿದೆ. ವ್ಯಾಪಾರ ಏರಿಕೆ ಆಗ್ತದೆ, ಉದ್ಯೋಗದಲ್ಲಿ ಏರಿಕೆ ಆಗ್ತವೆ, ಎರಡೂ ಅಂತೂ ಸುಳ್ಳು. ಓಕೆ, ಇವಂತೂ ಆಗೋದಿಲ್ಲ ಫ್ರೆಂಡ್ಸ್. ಖರೀದಿಸಬಹುದಾದವರ ಸಾಮರ್ಥ್ಯ ಮಾತ್ರ ಡೆಫಿನೆಟ್ಲಿ ಕಡಿಮೆ ಆಗ್ತದೆ. ನೆಕ್ಸ್ಟ್, ಹಣದುಬ್ಬರವು, ಓಕೆ, 4 ಆಪ್ಷನ್ಸ್ ಇದಾವೆ ಫ್ರೆಂಡ್ಸ್. ಹಣದುಬ್ಬರವು ಹಣದ ಮೌಲ್ಯ ಕಡಿಮೆಯಾಗುತ್ತದೆ ಎಂದು ತೋರಿಸ್ತದೆ. ಹಣದ ಮೌಲ್ಯ ಕಡಿಮೆ ಆಗೋದನ್ನು ಹಣದುಬ್ಬರ ಅಂತ ನಾವು ಅದನ್ನು ಒಂದು ಕಾರಣವಾಗಿ ಕರಿತೀವಿ. ನೆಕ್ಸ್ಟ್, ಹಣದುಬ್ಬರವು ಸರಕುಗಳ ಬೆಲೆಯನ್ನು ಹೇಗೆ ಪ್ರಭಾವಿಸುತ್ತದೆ? ಹಣದುಬ್ಬರವು ಸರಕುಗಳ ಬೆಲೆಯನ್ನು ಹೇಗೆ ಪ್ರಭಾವಿಸುತ್ತದೆ ಅನ್ನೋದಕ್ಕೆ ನೋಡಿ. ಸರಕುಗಳ ಬೆಲೆ ಕಡಿಮೆ ಆಗ್ತದೆ, ಸರಕುಗಳ ಬೆಲೆ ಹೆಚ್ಚಾಗ್ತದೆ. ಹೇಗೆ ಇದು ಪ್ರಭಾವಿಸ್ತದೆ ಅಂದರೆ ಸರಕುಗಳ ಬೆಲೆ ಹೆಚ್ಚಾಗ್ತದೆ. ಓಕೆ, ಸರಕುಗಳ ಬೆಲೆ ಕಡಿಮೆ ಆಗೋದಿಲ್ಲ, ಹೆಚ್ಚಾಗ್ತದೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಆರ್ಥಿಕತೆಯಲ್ಲಿ ಹೆಚ್ಚಿನ ಹಣದುಬ್ಬರವಿದ್ದಾಗ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಪ್ರಮಾಣ ಇದು ಹೇಗೆ ಪರಿಣಾಮ ಬೀರುತ್ತದೆ ಅಂತ ನಿಮಗೆ ಪ್ರಶ್ನೆ. ಓಕೆ, ಸೊ ಹಣದ ಪೂರೈಕೆ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಹಣದ ಪೂರೈಕೆ ಕಡಿಮೆ ಆಗ್ತದೆ, ಹಣದ ಪೂರೈಕೆ ಹೆಚ್ಚಾಗ್ತದೆ. ಎಸ್, ಅಫ್ಕೋರ್ಸ್ ಹಣದ ಪೂರೈಕೆ ಹೆಚ್ಚಾಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ 14th ಕ್ವಶನ್. ಈ ಕೆಳಗಿನ ಯಾವ ವರ್ಷ ಹೆಚ್ಚಿನ ಹಣದುಬ್ಬರದಿಂದ ಋಣಾತ್ಮಕವಾಗಿ ಪರಿಣಾಮ ಬೀರುವುದಿಲ್ಲ? ಓಕೆ, ಗ್ರಾಹಕ ವರ್ಷ ಆ್ಯಂಡ್ ಸಾಲಗಾರರ ವರ್ಷ, ಪಿಂಚಣಿದಾರರ ವರ್ಷ ಆ್ಯಂಡ್ ವ್ಯಾಪಾರ ವರ್ಗ. ಓಕೆ, ವ್ಯಾಪಾರ ವರ್ಗದವರಿಂದ ಇದು ಹೆಚ್ಚಿಗೆ ಆಗೋದಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್, ಸ್ಟ್ಯಾಗ್ಫ್ಲೇಷನ್ ಅಂದರೆ ಏನು? ಸ್ಟ್ಯಾಗ್ಫ್ಲೇಷನ್ ಈಸ್ ಅ ಒನ್ ಸಿಚುವೇಶನ್. ಓಕೆ, ಏನಾಗುತ್ತೆ ಅಂದರೆ ಈ ಒಂದು ಆರ್ಥಿಕತೆಯ ಹಣದುಬ್ಬರ ಮತ್ತು ಆರ್ಥಿಕ ಹಿಂಜರಿತವನ್ನು ಹೊಂದಿರುವ ಪರಿಸ್ಥಿತಿಯೇ ಈ ಒಂದು ಓಕೆ, ಸೊ ಈ ಸ್ಟ್ಯಾಗ್ಫ್ಲೇಷನ್ ಆಗಿರುವಂಥ ಒಂದು ಕಾರಣ ಇದೆ ಫ್ರೆಂಡ್ಸ್. ಓಕೆ, ಏನಾಗುತ್ತೆ, ಆರ್ಥಿಕತೆಯು ಹಣದುಬ್ಬರ ಮತ್ತು ಆರ್ಥಿಕ ಹಿಂಜರಿತ, ಹಣದುಬ್ಬರ ಮತ್ತು ಆರ್ಥಿಕ ಹಿಂಜರಿತ ಎರಡೂ ಇರುವಂಥ ಸಿಚುವೇಶನ್, ಅದರ ಜೊತೆಗೆ ನಿರುದ್ಯೋಗನೂ ಹೆಚ್ಚಿಗೆ ಆಗೋದು. ಓಕೆ, ಹಣದುಬ್ಬರ ಇರಬೇಕು,
ಆ್ಯಂಡ್ ಆರ್ಥಿಕ ಹಿಂಜರಿಕೆಯನ್ನು ಕಾಣ್ತಿರ್ಬೇಕು. ಅದರ ಜೊತೆಗೆ ನಿರುದ್ಯೋಗ, ಓಕೆ, ನಿರುದ್ಯೋಗ ಹೆಚ್ಚುತ್ತಿರುವಂಥ ಪರಿಸ್ಥಿತಿ ಇರಬೇಕು. ಓಕೆ, ಇದನ್ನು ನಾವು ಏನಂತ ಕರಿತೀವಿ, ಸ್ಟ್ಯಾಗ್ಫ್ಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಹೌ ಟು ಪೇ ಫಾರ್ ಮನಿ, ಹೌ ಟು ಪೇ ಫಾರ್ ಮನಿ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ನಿಮಗೆ ಪ್ರಶ್ನೆ. ಎಸ್, ಇದನ್ನು ಕೂಡ ಕ್ವಶನ್ ಕೇಳಿದ್ದಾರೆ ಫ್ರೆಂಡ್ಸ್. ಹೌ ಟು ಪೇ ಫಾರ್ ಮನಿ ಬರೆದಿದ್ದು ಪ್ರೊಫೆಸರ್ ಕೇನ್ಸ್. ಓಕೆ, ಕೇನ್ಸ್ ಈಸ್ ಅ ವೆರಿ ಫೇಮಸ್ ಎಕನಾಮಿಸ್ಟ್ ಗೈಸ್. ಭಾರತದಲ್ಲಿ ಸಗಟು ಬೆಲೆ ಸೂಚ್ಯಂಕ, ಓಕೆ, ಹಣದೊಬ್ಬರವನ್ನು ಅಳೆಯುವ ಮೂಲ ವರ್ಷ ಯಾವುದು? ಓಕೆ, CPI ಏನು WPI ಆಯಿತು, ಈ ಹಣವನ್ನು ಈ ಸೂಚ್ಯಾಂಕವನ್ನು ಅಳೆಯುವಂಥ ವರ್ಷ, ಬೇಸ್ ಇಯರ್ ಯಾವುದು ಅಂದರೆ 2011-12. ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಹಣದೊಬ್ಬರವನ್ನು ಅಳೆಯುವಂಥ ಬೇಸ್ ಇಯರ್ ಯಾವುದು ಅಂದರೆ ನೆನಪಿಟ್ಕೊಳ್ರಿ 2010-11. ಓಕೆ, ಸೊ 11-12. ನೆಕ್ಸ್ಟ್, ಹಣದೊಬ್ಬರದ ಪ್ರಮುಖ ಪರಿಣಾಮಗಳಲ್ಲಿ ಈ ಕೆಳಗಿಂದು ಒಂದಾಗಿದೆ. ಉದ್ಯೋಗ ಪ್ರಮಾಣದಲ್ಲಿ ಹೆಚ್ಚಳ, ಹಣದ ಖರೀದಿಸಿದ ಶಕ್ತಿ ಕಡಿತ, ವಾಣಿಜ್ಯ ದರಗಳ ಇಳಿಕೆ, ಓಕೆ, ಸೊ ಆರ್ಥಿಕ ಸಮೃದ್ಧಿ ಏರಿಕೆ. ಸೊ ಈ ಥರ ಆಪ್ಷನ್ಸು ನಿಮಗೆ ಇದಾವೆ ಫ್ರೆಂಡ್ಸ್. ಹಣದ ಖರೀದಿಸಿದ ಶಕ್ತಿಯು ಕಡಿಮೆ ಆಗ್ತದೆ. ಓಕೆ, ಇನ್ಫ್ಲೇಷನ್ ಹೆಚ್ಚಿಗೆ ಆದಾಗ, ಉದ್ಯೋಗ ಪ್ರಮಾಣದಲ್ಲಿ ಕೂಡ ಹೆಚ್ಚಳವಾದಾಗ ಈ ಥರ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್, ಡಿಮ್ಯಾಂಡ್ ಚಾಲಿತ ಹಣದೊಬ್ಬರ ಯಾವ ಕಾರಣದಿಂದ ಉಂಟಾಗ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್, ಕೆಲವೊಂದಿಷ್ಟು ಸಿಕ್ಕಾಪಟ್ಟೆ ಜನ ಕೆಲವೊಂದು ವಸ್ತುಗಳನ್ನ ಮಾತ್ರ ತಗೊಳ್ತಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಅವಕ್ಕೆ ಹೆಚ್ಚಿನ ಬೇಡಿಕೆ ಇರ್ತವೆ, ಕಡಿಮೆ ಸರಬರಾಜು ಇರ್ತವೆ. ಒಂದೇದು, ಈ ಪೆನ್ನನ್ನು ತಗೊಳ್ಳಿಕ್ಕೆ ಬಹಳಷ್ಟು ಜನ ಮೂಗು ಬಿದ್ದಿದ್ದಾರೆ, ಬಟ್ ಪೆನ್ನ ಪ್ರೊಡಕ್ಷನ್ನೇ ಮಾಡ್ತಾ ಇಲ್ಲ. ಓಕೆ, ಸೊ ಅದನ್ನು ನೀವು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರಿಬೋದು. ಇವತ್ತಿನ ಕೊನೆಯ ಪ್ರಶ್ನೆ, ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಹಣದೊಬ್ಬರವನ್ನು ನಿಯಂತ್ರಿಸಲು ಯಾವ ಮೂಲ ನಿಯಂತ್ರಣ ಸಾಧನವನ್ನು ಬಳಸ್ತದೆ ಅಂತ ನಿಮಗೆ ಪ್ರಶ್ನೆ ಫ್ರೆಂಡ್ಸ್. ವೆರಿ ಇಂಪಾರ್ಟೆಂಟ್. RBI ಒಂದು ಮೂಲ ಸಾಧನವನ್ನು ಬಳಸ್ತಾರೆ. ಬಜೆಟ್ ನಿಯಂತ್ರಣ, ಹಣಕಾಸು ನಿಯಂತ್ರಣ, ವಿತ್ತೀಯ ಬಂಡಾಯ ಆ್ಯಂಡ್ ಬಾಂಡ್ ಖರೀದಿ ಮಾರಾಟ. ಓಕೆ, ದೀಸ್ ಆರ್ ದ 4 ಆಪ್ಷನ್ಸ್ ಯು ಆರ್ ಹ್ಯಾವಿಂಗ್. ಹಣಕಾಸಿನ ನೀತಿ, ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಹಣದೊಬ್ಬರವನ್ನು ನಿಯಂತ್ರಿಸಲು ಯಾವ ಮೂಲ ನಿಯಂತ್ರಣ ಸಾಧನವನ್ನು ಬಳಸ್ತಾರೆ ಅಂದರೆ ಹಣಕಾಸು ನೀತಿಯನ್ನು ಬಳಸ್ತಾರೆ ಫ್ರೆಂಡ್ಸ್. ಓಕೆ, ದ್ಯಾಟ್ಸ್ ವೈ ದೀಸ್ ಆರ್ ದ ಕ್ವಶನ್ಸ್. ಇನ್ಫ್ಲೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಪ್ಲಸ್ ಕ್ವಶನ್ಸ್. ಓಕೆ, ವೇರಿಯಸ್ ಡೈಮೆನ್ಷನ್ ಒಳಗೆ ನಾನು ಹೇಳಿದ್ದೀನಿ. ನೀವು ಇವ್ರನ್ನ ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ಮುಂದೆ ಬರುವಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ನಿಮಗೆ ಈ ಎಕನಾಮಿಕ್ಸ್ ಮೇಲೆ, ಇನ್ಫ್ಲೇಷನ್ ಮೇಲೆ ಏನೇ ಕ್ವಶನ್ ಬಂದರೂ ಕೂಡ ಬರೀತೀರಿ ಫ್ರೆಂಡ್ಸ್. ಈವನ್ ಫಿಲಿಪ್ಸ್ ಕರ್ವ್ ಹೇಳಿನಿ, ಓಕೆ, ಮಾನಿಟರಿ ಪಾಲಿಸಿ ಕಮಿಟಿ ಹೇಳಿನಿ, ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ದೀನಿ, ಏನು ನಿರ್ಧಾರ ತಗೋತಾರೆ ಅಂತ ಹೇಳಿದ್ದೀನಿ, ಅಪೆಕ್ಸ್ ಬಾಡಿ ಬಗ್ಗೆ ಹೇಳಿದ್ದೀನಿ, RBI ಆ್ಯಕ್ಟ್ 1934ಗೆ ಅಮೆಂಡ್ಮೆಂಟ್ ತಂದಿದ್ದನ್ನು ಕೂಡ ಹೇಳಿದ್ದೀನಿ, ಹೆಡ್ಲೈನ್ ಇನ್ಫ್ಲೇಷನ್ ಅಂದರೆ ಏನು, ಕೋರ್ ಇನ್ಫ್ಲೇಷನ್ ಅಂತ ಹೇಳಿದ್ದೀನಿ. ಓಕೆ, ಸೊ ಐ ಕವರ್ಡ್ ಇನ್ಫ್ಲೇಷನ್ ಮೇಲೆ ಮಲ್ಟಿಪಲ್ ಡೈಮೆನ್ಷನ್ನ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಯಾರ್ಯಾರೆಲ್ಲ ನಿನ್ನೆಯಿಂದ ಬಹಳಷ್ಟು ಜನ ಪ್ರಬಂಧ ಪುಸ್ತಕವನ್ನು ತೊಗೊಂಡಿದ್ದೀರಾ ಫ್ರೆಂಡ್ಸ್. ಓಕೆ, ನೀವು ನನ್ನ ಕಂಟೆಂಟ್ನ ನೋಡಿದ್ದೀರಾ ಆ್ಯಂಡ್ ನನ್ನ ಕ್ಲಾಸಸ್ನ ನೋಡಿದ್ದೀರಾ. ನಮ್ಮದು ಪ್ರಬಂಧ ಪುಸ್ತಕ ಇದೆ. ಯಾರೆಲ್ಲ KASಗೆ ಓದ್ತಿದ್ದೀರಾ, ಯಾರೆಲ್ಲ PSI ಎಕ್ಸಾಮ್ಗೆ ಓದ್ತಿದ್ದೀರಾ, ಈವನ್ PDO ಎಕ್ಸಾಮ್ಗೆ ಓದ್ತಿದ್ದೀರಾ, ಕಂಪಲ್ಸರಿ ಕನ್ನಡದೊಳಗೆ ನಿಮಗೆ 20 ಮಾರ್ಕ್ಸಿಂದು ಈ ಒಂದು ಪ್ರಬಂಧ ಬರೀಲಿಕ್ಕೆ ಕೇಳ್ತಿದ್ದಾರೆ, 25 ಮಾರ್ಕ್ಸಿಂದು. ಸೊ ಆ ಪ್ರಬಂಧಕ್ಕೆ ಅಂತ ಹೇಳ್ಬಿಟ್ಟು ನಮ್ಮದು ಪುಸ್ತಕ ಒಂದು ಮಾಡಿದ್ದೀವಿ ಫ್ರೆಂಡ್ಸ್. ಓಕೆ, ತುಂಬ ಚೆನ್ನಾಗಿರುವಂಥ ಒಂದು ಪುಸ್ತಕ ಇದೆ. 33% ರಿಸರ್ವೇಷನ್, ಒಂದು ದೇಶ ಒಂದು ಚುನಾವಣೆ, ಏಕರೂಪ ನಾಗರಿಕ ಸಂಹಿತೆ, ವಿಕಸಿತ ಭಾರತದಲ್ಲಿ ಕ್ರಿಮಿನಲ್ ಕಾನೂನುಗಳು ಬದಲಾವಣೆಯಾಗಿದ್ದು, ಪ್ರಜಾಪ್ರಭುತ್ವದಲ್ಲಿ ಭಾರತದ ವ್ಯವಸ್ಥೆ ಎದುರಿಸ್ತಿರುವಂಥ ಸವಾಲುಗಳು, ಒಂದು ರಾಷ್ಟ್ರದ ಭವಿಷ್ಯ ಅದರ ತರಗತಿಗಳಲ್ಲಿ ರೂಪುಗೊಳ್ಳುತ್ತವೆ. ಓಕೆ, ಒಂದೇ ಒಂದು ಪುಸ್ತಕದಲ್ಲಿ ನೈತಿಕದ ಆಧಾರದ ಪುಸ್ತಕ ಆಗಿರ್ಬೋದು, ವೇರಿಯಸ್ ಬೇರೆ ತರಹದ ಒಂದು ಟಾಪಿಕ್ಗಳನ್ನು ಹಾಕಿ 50 ಪ್ರಬಂಧಗಳನ್ನು ನಿಮಗೆ ನೀಡಲಾಗಿದೆ ಫ್ರೆಂಡ್ಸ್. ನೀವು ಕೊಡ್ತಾ ಇರುವಂಥ ದುಡ್ಡಿಗೆ ಯಾವುದೇ ಮೋಸ ಆಗೋದಿಲ್ಲ. ನಿಮಗೆ ಡೆಫಿನೆಟ್ಲಿ ಈ ಪುಸ್ತಕ ಹೆಲ್ಪ್ ಆಗುತ್ತೆ. ಇವೊಂದು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇಲ್ಲ, ಇನ್ ಜನರಲ್ ಆಗಿ ಏನಾದರೂ ತಿಳ್ಕೋಬೇಕು ಲೈಫ್ ಒಳಗೆ, ಹಿಂಗೆ ಬಂದು ಹಿಂಗೆ ಹೋಗಬಾರ್ದು ಅಂತ ಇತ್ತು ಅಂದರೆ ನೀವು ಈ ಪುಸ್ತಕವನ್ನು ತೊಗೊಂಡು ಓದ್ಬೋದು ಫ್ರೆಂಡ್ಸ್. ಆ್ಯಂಡ್ ದಿಸ್ ಈಸ್ ಅ ವೆರಿ ಗುಡ್ ಬುಕ್. ಬಹಳಷ್ಟು ಜನ ಈಗ ಆಲ್ರೆಡಿ ರಾಜ್ಯಾದ್ಯಂತ ಕೊಂಡ್ಕೊಂಡಿದ್ದೀರಾ. ಆ್ಯಂಡ್ ಯಾರ್ಯಾರೆಲ್ಲ ಕೊಂಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಿಜವಾಗ್ಲೂ ಕಂಟೆಂಟ್ ಮೇಲೆ ನಂಬಿಕೆ ಇದ್ದರೆ ಈ ಪುಸ್ತಕವನ್ನು ತಗೊಳ್ಳಿ ಫ್ರೆಂಡ್ಸ್. ಓಕೆ, ಚೆನ್ನಾಗಿದೆ. ಸೊ ನಿಮಗೆ ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ಈ ಪುಸ್ತಕವನ್ನು ನಾವು ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಓಕೆ, ಸೊ ನೀವು ಈ ನಂಬರ್ಗೆ ಮೆಸೇಜ್ ಮಾಡ್ಬೋದು, 7892086178.
ಈ ಒಂದು ನಂಬರ್ಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ನಾವು ಮನೆ ಬಾಗಿಲೇ ಪುಸ್ತಕವನ್ನು ಕಳಿಸ್ಕೊಡ್ತೀವಿ ಫ್ರೆಂಡ್ಸ್. ಓಕೆ, ಸೊ ಇದು ಇಷ್ಟು ನಾನು ಹೇಳಬೇಕಾಗಿತ್ತು. ದಿಸ್ ಈಸ್ ಆಲ್ ಅಬೌಟ್ ಇನ್ಫ್ಲೇಷನ್ ರಿಲೇಟೆಡ್. ನಾನು ಇದೇ ಥರ ಒಂದು ಕಾನ್ಸೆಪ್ಟು ಅದರ್ ರಿಲೇಟೆಡ್ MCQs ಕಂಪ್ಲೀಟಾಗಿ ಕವರ್ ಮಾಡಬೇಕು ಅಂತ ನನಗೆ ಇಚ್ಛೆ ಇದೆ ಫ್ರೆಂಡ್ಸ್. ಓಕೆ, ಸೊ ನಿಮ್ಮ ಅನಿಸಿಕೆನ ತಿಳಿಸಿ. ಯಾಕಂದರೆ ಒಂದೊಂದು ಕರೆಕ್ಟಾಗಿ ಎಲ್ಲ ಅದರ ರಿಲೇಟೆಡ್ ಕಾನ್ಸೆಪ್ಟ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್. ಓಕೆ, ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಎಕ್ಸಾಮ್ ಪಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಕಾನ್ಸೆಪ್ಟ್ ಕ್ಲಿಯರ್ ಆಗ್ತವೆ. ಓಕೆ, ಸೊ ಲೆಟ್ ಮೀ ನೋ ಇನ್ ಕಮೆಂಟ್ ಬಾಕ್ಸ್, ಹೇಳಿ. ಆಮೇಲೆ ಯಾರ್ಯಾರು ಪುಸ್ತಕವನ್ನು ಇನ್ನೂ ತೊಗೊಂಡಿಲ್ಲ ಆರ್ಡರ್ ಮಾಡಿ ಬೇಗ. ಸೊ ಪುಸ್ತಕವನ್ನು ತೊಗೊಳ್ಳಿ ಫ್ರೆಂಡ್ಸ್, ನಿಮಗೆ ಹೆಲ್ಪ್ ಆಗುತ್ತೆ. ಟಾಟಾ, ಬಾಯ್ ಬಾಯ್.